ಆದ್ಮೇಲೆ ಅದು ವಾರ್ಷಿಕೋತ್ಸವ ಅಂತ ಏನು ಮಾಡ್ತಿರಲಿಲ್ಲ. ಯಾಕೆಂದ್ರೆ ವಾಟ್ ಈಸ್ ದೇರ್ ಟು ಸೆಲೆಬ್ರೇಟ್ ಅಂತ. ಇಂದಿನ ಮಹಿಳೆಯರು ಸ್ಕೂಟರ್ ಬಿಡ್ತಾರೆ, ವಿಮಾನ ಬಿಡ್ತಾರೆ, ಹೆಚ್ಚು ರೋಪ ಹಾಕಿದ್ರೆ ಗಂಡನ್ನೇ ಬಿಡ್ತಾರೆ. ಒಂದು ದೊಡ್ಡದು ಒಂದು ಚಿಕ್ಕದು ಕಟ್ಟಿಬಿಟ್ರೆ ಜೀವನ ಪೂರ್ತಿ ಹೆಂಗೆ ಕುಂಟ್ಕೊಂಡು ಹೋಯ್ತದೋ ಹಂಗೆ ಆಗ್ಬಿಡ್ತದೆ ಜೀವನ. ವಿಜುವಲ್ ಲೆವೆಲಲ್ಲಿ ಯಾವ ತೊಂದರೆ ಆಗುತ್ತೆ, ಇನ್ನು ಫಿಸಿಕಲ್ ಏನೇನು ತೊಂದರೆ ಆಗ್ಬೋದು ನೀವೇ ಊಹಿಸ್ಕೊಳ್ಳಿ. ಮೊದಲನೇ ರಾತ್ರಿ ಅಗತ್ಯ ಇಲ್ಲ, ಈಗ ಯಾವತ್ತೂ ಆಗೋಗಿರುತ್ತೋ ಅನ್ಕೋತೀರಿ. ಸುಮ್ಮನೆ ಮಾಡಬೇಕಾಗಿದೆ ನಾವು ನೀವು ಅಡ್ಜಸ್ಟ್ ಮಾಡ್ಕೊಂಡು. ಇವತ್ತು ಚರ್ಚೆಗೆ ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ದಾಂಪತ್ಯ. ಸೊ ಅಂಥ ದಾಂಪತ್ಯದಲ್ಲಿ ಆವತ್ತಿನ ದಾಂಪತ್ಯ ಚೆನ್ನಾಗಿತ್ತ, ಇವತ್ತಿನ ದಾಂಪತ್ಯ ಚೆನ್ನಾಗಿತ್ತ ಅಂತಕ್ಕಂಥ ಚರ್ಚೆ ವಿಷಯ ದಾಂಪತ್ಯ ಅಂದು ಇಂದು. ಅಂದು ಚೆನ್ನಾಗಿತ್ತು ಅಂತ ಹೇಳೋಕ್ಕೆ ಬಲಗಡೆ ಗುಂಡೂರಾವ್ ಅಂಡ್ ಪಾರ್ಟಿ ಸಿದ್ಧವಾಗಿದೆ. ಇಲ್ಲ, ದಾಂಪತ್ಯ ಇಂದು ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಈ ಕಡೆ ಪ್ರೊಫೆಸರ್ ಕೃಷ್ಣೇಗೌಡರ ಪಾರ್ಟಿ ಸಿದ್ಧವಾಗಿದೆ. ಹಿಂದಿನ ಕಾಲದಲ್ಲಿ ಅವ್ರು ಹೇಳಿದ್ರು ಕೃಷ್ಣೇಗೌಡರು ಎ ಅಂತ ಕರಿತಾ ಇದ್ರು, ಇವ್ರು ಹೇಳಿದ್ರು ಬಿ ಅಂತ ಕರೆದ್ರು, ಅಂದರೆ ಬೇಬಿ ಅಂತ. ಉಶ್ ಅಂತ ಕರೆದ್ರೆ ಹಿಂಗೆ ಆ ಥರ ಆಗತ್ತೆ ಅಲ್ವಾ? ಈಗಿನ ಕಾಲದಲ್ಲಿ ಕರಿಬೋದು, ಕೆಲವು ಉಶ್ ಅಂತನೋ ಬೇಬಿ ಅಂತನೋ ಚಿನ್ನು ರನ್ನು ಡಾರ್ಲಿಂಗ್ ಅಂತಾನೆ ಕರಿಬೋದು. ಆದರೆ ಫೀಲಿಂಗ್ ಒಳಗಡೆಯಿಂದ ಬರ್ತಾಯಿತ್ತು. ರತ್ನ, ಬಂಗಾರು, ಚಿನ್ನ, ಅದು ಎಷ್ಟು ಕೆ ಜಿ ಆದರೂ ಇರಲಿ, ಅದು ಭಾಳ ಇಂಪಾರ್ಟೆಂಟು. ಆದಾಗಿನ ಕಾಲ ಅದನ್ನು ನೆನೆಸ್ಕೊಂಡು ನಮ್ಮ ತಂದೆ ತಾಯಿ ಹಿಂಗೆ ಇರ್ತಾರೆ ಅನ್ನೋ ನೆನೆಸ್ಕೊಂಡ್ರೇ ಆ ಫೀಲಿಂಗ್ನಲ್ಲಿ ನಾವು ಆ ಥರ ಇರಬೇಕು ಅನ್ನೋ ಸ್ಫೂರ್ತಿ ಇರಬೇಕು. ಈಗ ನಾವು ಮುಂದಿನ ಜನ್ರೇಷನ್ಗೆ ಈಗಿನ ಮಾದರಿಯಾಗಿ ಮಾಡೋಕ್ಕಾಗತ್ತಾ ನಾವು? ಅದರಿಂದ ಅದು ಮಾದರಿಯಾಗಿ ಅದನ್ನು ತೋರಿಸಿ ನಾವು ನಮ್ಮ ಮಕ್ಕಳ ಜನ್ರೇಷನ್ ಕಂಟಿನ್ಯೂ ಮಾಡಿ. ಅದನ್ನೇ ಚಂದ್ರು ಅವ್ರು ಹೇಳಿದ್ದು, ನಾನು ನನ್ನ ಹೆಂಡತಿ ಹೇಗೆ ಬದುಕ್ತಾ ಇದ್ವೋ ನಮ್ಮ ಮಕ್ಕಳು ಅದೇ ಥರ ಬದುಕ್ತಾ ಇದ್ದಾರೆ. ನೀವು ಚೆನ್ನಾಗಿ ಹೇಳಿದ್ರಿ. ನೀವು ಹೇಳಿದ್ರಲ್ಲಿ ಆವತ್ತು ಹೇಗಿತ್ತು ಇವತ್ತು ಹೇಗಿತ್ತು ಆ ವ್ಯತ್ಯಾಸ. ಇವತ್ತು ನಿಜ ಅದು, ಅಂದರೆ ಜೋರು ಮಾಡೋದು ಹೆಂಡತಿ ಮೇಲೆ ಆ ಥರದ್ದೆಲ್ಲ. ಆದರೆ ನಾನು ಅನೇಕ ಬಾರಿ ಅಮೇರಿಕಕ್ಕೆ ಹೋಗಿ ಬಂದಿರತಕ್ಕಂಥ ನಮ್ಮ ಪ್ರೊಫೆಸರ್ ಅವರು ನೋಡಿದ್ದಾರೆ. ಅಲ್ಲಿ ಗಂಡ ತನ್ನ ಹೆಂಡತಿಯನ್ನು ಅತ್ಯಂತ ಗೌರವದಿಂದ ಮಾತಾಡಿಸ್ಬೇಕು. ಅವಳು ಕಾಫಿ ತಂದಿಟ್ರೆ ಥ್ಯಾಂಕ್ ಯು ಅನ್ಬೇಕು, ಅವಳು ತಟ್ಟೆ ತೊಗೊಂಡೋದ್ರೆ ಥ್ಯಾಂಕ್ ಯು ಅಂತ ಅನ್ಬೇಕು. ಈ ಥ್ಯಾಂಕ್ ಯು ಹೇಳಲಿಲ್ಲ ಅಂದರೆ, ಅಥವಾ 10 ನಿಮಿಷ ಲೇಟಾಗಿ ಬಂದರೆ ಸಾರಿ ಅಂತನ್ಬೇಕು. ಸಾರಿ, ಥ್ಯಾಂಕ್ ಯು, ವೆರಿ ಗುಡ್, ಯು ಲುಕ್ ವೆರಿ ಪ್ರೆಟಿ, ಈ ಥರ ಪದಗಳು ಬಳಸಲಿಲ್ಲ ಅಂದರೆ ನನಗೆ ಹಿಂಸೆ ಮಾಡ್ತಾ ಇದ್ದಾನೆ, ಅದು ಕ್ರೌರ್ಯ ಅಂತ ಅಲ್ಲಿ ವ್ಯಾಖ್ಯಾನ ಕೊಡುತ್ತೆ ಅಂತ ಯಾವುದೋ ಒಂದು ಲೇಖನ ಓದಿದ್ದೆ. ಅಲ್ಲಿ ಹೋಗಿದ್ದಾಗ ಜನ ಹೇಳಿದ್ರು, ಅಂದರೆ ಪ್ರತಿಯೊಂದಕ್ಕೂ ಹೆಂಡತಿಗೆ ಥ್ಯಾಂಕ್ ಯು ಹೇಳಬೇಕಾ? ನಾನೇ ಹೊತ್ತು ಹೇಳಲಿಲ್ಲ, ನಮ್ಮ ಅಪ್ಪ ಹೇಳಲಿಲ್ಲ, ನಮ್ಮ ಅಜ್ಜ ಹೇಳಲಿಲ್ಲ ಅಲ್ವಾ? ಈಗ ಫ್ರೆಂಡ್ಸ್ಗೆ ನಾವು ಹೇಳೋದಿಲ್ಲ. ಈಗ ಗುಂಡೂರಾವ್ ಏನೋ ಸಹಾಯ ಮಾಡಿದ್ರೆ ಥ್ಯಾಂಕ್ ಯು ಹೇಳೋದಿಲ್ಲ. ಆ ಥ್ಯಾಂಕ್ ಯು ಹೇಳೋದು ಹೊಸಬರಿಗೆ ಮಾತ್ರನೇ. ಗಂಡ ಹೆಂಡತಿ ನಡುವೆ ಈ ಕರಟ್ಸಿ ಪದಗಳು ಯಾತಕ್ಕೆ ಅನ್ನೋದು ನನ್ನ ತಲೆಯಲ್ಲಿ ಬರ್ತಾ ಇದೆ. ಸುಮ್ಮನೆಲ್ಲ ಥ್ಯಾಂಕ್ ಯು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನನ್ನ ಫ್ರೆಂಡ್ ಒಬ್ಬ ಥ್ಯಾಂಕ್ ಯು ಅಂತ ಹೇಳಿ 8 ಗಂಟೆ ಆದಮೇಲೆ ಥ್ಯಾಂಕ್ ಯು ಹೇಳಬೇಕಾದ ಟೈಮಲ್ಲೇ ಥ್ಯಾಂಕ್ಸ್ ಎಲ್ಲ ಮುಗಿದೋಗಿತ್ತು. ಹಂಗಾಗ್ಬಿಟ್ರೆ ಕಥೆ ಏನು ಅಂತ ನಾನು ಹೇಳ್ತೀನಿ. ನಮ್ಮ ಗುಂಡೂರಾಯರು, ಡುಂಡಿರಾಜು, ಮುಖ್ಯಮಂತ್ರಿ ಚಂದ್ರು ಅವರು ಭಾಳ ದಾರಿ ತಪ್ಪಿಸ್ತಾರೆ ಸರ್. ನಮ್ಮ ವಿಷಯ ಮುಖ್ಯಮಂತ್ರಿ ಚಂದ್ರು ಅವರ ಸಂಸಾರ ಚೆನ್ನಾಗಿದೆಯಾ ಇಲ್ವಾ, ಗುಂಡೂರಾಯರ ಸಂಸಾರ ಚೆನ್ನಾಗಿದೆಯಾ ಇಲ್ವಾ, ಡುಂಡಿರಾಯರ ಸಂಸಾರ ಚೆನ್ನಾಗಿದೆಯಾ ಇಲ್ವಾ ಅಂತ ಅಲ್ಲ ಸರ್. ಅಲ್ಲ, ಅಂದು ಇಂದು ಅಂದ್ರೆ ಪಾಠ ಮಾಡೋವಾಗ ನೀವು ಉಪಮೇಯಗಳು ಕೊಡಲ್ವಾ, ಉದಾಹರಣೆಗಳನ್ನ ಕೊಡಲ್ವಾ? ಅದೇ ಉದಾಹರಣೆ ಇದು. ನನ್ನಂತ ಸಂಸಾರಸ್ಥರು ಹಿಂದೆಯಿಂದಲೂ ಇದ್ರು, ನಾನಿದ್ದಾಗೆ ನಿಮ್ಮಪ್ಪ ಅಮ್ಮ ನೀವಿದ್ರ, ಅವರಪ್ಪ ಅಮ್ಮ ಅವರಿದ್ರು, ಅವರಪ್ಪ ಅಮ್ಮ ಅವರಿದ್ರು ಅಂತ ಉದಾಹರಣೆ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ರು. ನೀವು ಉದಾಹರಣೆ ಕೊಟ್ಟು ತಪ್ಪಲ್ಲ ಸರ್, ತಪ್ಪಲ್ಲ, ಒಳ್ಳೇದೇ. ಆಮೇಲೆ ಅದನ್ನೆಲ್ಲ ನಾವು ಕೇಳಬೇಕು, ಸಂತೋಷ ಪಟ್ಟಿದ್ದೀವಿ. ಆದರೆ ನಿಮ್ಮ ಮದುವೆ ಆದ ದಿನವೇ 4 ಜನ ಮೂರ್ಖರು ಮದುವೆ ಆಗಿದ್ದಾರೆ. ಅವ್ರ ಉದಾಹರಣೆ ನೀವು ತಗೊಂಡಿಲ್ಲ. ಯಾಕೆಂದ್ರೆ ನಿಮ್ಗೆ ಕಂಫರ್ಟಬಲ್ ಎಕ್ಸಾಂಪಲ್ಗಳು ಬೇಕು. ಆಮೇಲೆ ಅದು ಸಿನಿಮಾ ಫೀಲ್ಡೇ ಹಾಗೆ ಸರ್. ನಾನು ಕೇಳಿದೆ, ರಾಜ್ಕುಮಾರ್ ಒಂದು ಲಾಟ್ರಿ ಟಿಕೆಟ್ ತೊಗೊಂಡ್ರೆ ಅದಕ್ಕೆ ಕೋಟಿ ಬಹುಮಾನ ಹೆಂಗೆ ಬರುತ್ತೆ ಅಂದೆ. ಯಾರು ಕೋಟಿ ಬಹುಮಾನ ಯಾರಿಗೆ ಬಂದಿದೆಯೋ ಆ ವ್ಯಕ್ತಿಯನ್ನ ಈ ಪಾತ್ರದ ಮೇಲೆ ಹಾಕ್ತೀವಿ ಸರ್ ಅಂತಂದ್ರು. ಹಾಗೆ ಬೇಕಾಗಿರೋದು ಮಾತ್ರ ತಗೊಂಡಿದ್ದಾರೆ. ಅದರಿಂದ ಇವ್ರ ಸಂಸಾರ ಚೆನ್ನಾಗಿದೆ, ಡಿಸ್ಪ್ಯೂಟೇ ಇಲ್ಲ ಸರ್. ಆಮೇಲೆ ಅದು ಅದ್ಭುತವಾದ ಸಂಸಾರ. ಆಮೇಲೆ ಆ ಕಾಲದಲ್ಲಿ ಎಲ್ಲರೂ ಏನನ್ನೋರು ಅಂದರೆ, ಈ ಪುಣ್ಯಾತ್ಮರು ಇವ್ರ ಕಾಲಕ್ಕಿಂತ ಮುಂದಿದ್ದಾರೆ ಅನ್ನೋರು. ಇವರು ಇಷ್ಟು ಚೆನ್ನಾಗಿ ಸಂಸಾರ ನಡೆಸೋರು ಅವ್ರು ಏನಂತಿದ್ರು ಅಂದರೆ, ಬೇರೆ ಜನ ಎಲ್ಲ ಅವ್ರ ಹೆಂಡ್ತಿನೂ ಎಷ್ಟು ಗೌರವದಿಂದ ಮಾತಾಡ್ತಾರಪ್ಪ, ಈ ಕಾಲದಲ್ಲ ಮುಂದಿನ ಕಾಲದಲ್ಲಿ ಇದ್ದಾರೆ ಇವರು ಅಂತ ಅನ್ನೋರು. ಆ ಕಾಲ ಹೆಂಗಿತ್ತು ಅಂತ ನಾವು ಮಾತಾಡ್ತಿದ್ದೀವಿ ಅಷ್ಟೇ, ಜನರಲ್ಲಾಗಿ ಹೆಂಗಿತ್ತು ಅಂತ ಮಾತಾಡ್ತಿದ್ದೀವಿ. ಈಗ ನಮ್ಮಲ್ಲಿ ಭಾಳ ಜನ ಮ್ಯಾರೇಜ್ ಆ್ಯನಿವರ್ಸರಿ, ಅದೇನೋ ಇಂಗ್ಲೀಷ್ನಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ಬೇಕಾ ಮ್ಯಾರೇಜ್ ಆ್ಯನಿವರ್ಸರಿ ಅನ್ಬೇಕಾ ಗೊತ್ತಿಲ್ಲ ನನಗೆ. ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ಬೇಕು. ನಮ್ಮ ಕಡೆ ಎಲ್ಲ ಮ್ಯಾರೇಜ್ ಆ್ಯನಿವರ್ಸರಿ ಅಂತಾರೆ. ಹಿಂದಿನವರು ಮ್ಯಾರೇಜ್ ಆ್ಯನಿವರ್ಸರಿ ಮಾಡ್ಕೊತಿರ್ಲಿಲ್ಲ.
ಮದುವೆ ಆದಮೇಲೆ ಆದರೂ ವಾರ್ಷಿಕೋತ್ಸವ ಅಂತ ಏನೂ ಮಾಡ್ತಿರಲಿಲ್ಲ. ಯಾಕೆಂದರೆ ವಾಟ್ ಈಸ್ ದೇರ್ ಟು ಸೆಲೆಬ್ರೇಟ್ ಅಂತ, ಏನು ಅಂಥದ್ದಿರ್ತದೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಅಂತ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ಈಗ ಏನಾಗೋಗಿದೆ, ನಮ್ಮೂರ ಕಡೆ ನಾನು ನೋಡ್ತೀನಿ, ಹಳ್ಳಿ ಕಡೆ ಈ ಹುಡುಗರೆಲ್ಲ ಬೆಂಗಳೂರಿಗೆ ಬಂದುಬಿಟ್ಟವ್ರೆ, ಅಥವಾ ಅಮೆರಿಕಕ್ಕೆ ಹೋಗ್ಬಿಟ್ಟವ್ರೆ, ಅಥವಾ ಇಂಗ್ಲೆಂಡ್ಗೆ ಹೋಗ್ಬಿಟ್ಟವ್ರೆ. ಅವರು ಅವರ ಅಪ್ಪ ಅಮ್ಮನ ಮ್ಯಾರೇಜ್ ಆ್ಯನಿವರ್ಸರಿ ಮಾಡ್ತಾ ಇದ್ದಾರೆ. ಪಾಪ ಹಿಂದಿನ ಕಾಲದಲ್ಲಿ ಮದುವೆ ಮಾಡ್ಕೊಂಡವರು, ಅವ್ರಿಗೆ ಸಂಕೋಚ, ನಾಚಿಕೆ. ಅವರು ಕೇಕೆಲ್ಲ ತಗೊಂಡು ಬರ್ತಾರೆ, ಕೇಕ್ ತಗೊಂಡು ಕೇಕ್ ಕಟ್ ಮಾಡಿಸ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ, ವಿಶ್ ಮಾಡ್ತಾರೆ, ಗಿಫ್ಟ್ಸ್ ಕೊಡ್ತಾರೆ. ಇವ್ರಿಗೆ ಇದು ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ಗೊತ್ತಾಗೋದಿಲ್ಲ. ನಾನು ಯಾರೋ ಒಬ್ಬನ ಕೇಳಿದೆ, ಅಣ್ಣ ಬಸವಣ್ಣ ಏನೋ ನಿಮ್ಮ ಮನೇಲಿ ಭಾಳ ಲೈಟು ಗೀಟು ಹಾಕಿದ್ರಿ ಏನು ಅಂದರು. ಅಂದೆ ನಾನು, ಅಯ್ಯೋ ನಮ್ಮ ಹುಡುಗರು ಕೇಮಿಲಾವ್ಕೆ ಅಲ್ಲೆಲ್ಲ ಬೆಂಗಳೂರಲ್ಲವೇ ಅದೇನೋ ಮ್ಯಾರೇಜ್ ಅನ್ನೆಸೆಸರಿ ಅಂತ ಮಾಡ್ತಾವ್ರೆ. ಅವ್ರಿಗೆ ದೇರ್ ಇಸ್ ನಥಿಂಗ್ ಟು ಸೆಲೆಬ್ರೇಟ್. ಈಗ ಸೆಲೆಬ್ರೇಟ್ ಮಾಡ್ತಾರೆ ಹುಡುಗ ಹುಡುಗಿ. ಸರ್, ಹನಿಮೂನ್ ಅನ್ನೋದು ಒಂದು ಸೆಲೆಬ್ರೇಷನ್ ಅಲ್ವಾ ಸರ್? ಒಂದು ಸೆಲೆಬ್ರೇಷನ್ ಅಲ್ವಾ? ಒಂದು ಸುಂದರವಾದ ದಾಂಪತ್ಯ ಆರಂಭ ಆಗೋದು ಅದ್ಭುತ ಅಲ್ವಾ ಅದು? ಈಗೆಲ್ಲ ಅದಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಫೋಟೋ ಶೂಟ್ ಮಾಡ್ತಾರೆ. ಇವೆಲ್ಲ ನಾವು ಅದನ್ನು ನೋಡಿ ಸಂತೋಷ ಪಡೋದಿಲ್ಲ ಅಂದರೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀವಿ ಅಂತ. ನಮ್ಮ ಕಾಲದಲ್ಲೆಲ್ಲ ಇರಲಿಲ್ಲ, ಇವೆಲ್ಲ ಮಾಡ್ಕೊಂಡು ಹಾಳಾಗೋಯ್ತು ಅಂತಿದ್ದೀವಿ ಅಂತ. ಹಂಗಲ್ಲ ಸರ್, ಅದು ಸಂತೋಷ ಪಡಬೇಕು. ನಮ್ಮ ರಿಚರ್ಡ್ ಲೂಯಿಸ್ ಒಂದು ಉದಾಹರಣೆ ಹೇಳ್ತಾರೆ, ಅವರೇ ಹೇಳ್ತಾರೆ ಅಂತ ಕಾಯ್ತಾ ಇದ್ದೆ ನಾನು ಹೇಳ್ಬಿಡ್ತೀನಿ, ಚೆನ್ನಾಗಿದೆ. ರಿಚರ್ಡ್ ಲೂಯಿಸ್ ಅವ್ರ ಮದುವೆ ಆದ ಹೊಸದಲ್ಲಿ ಮೇಡಮ್ ಕರ್ಕೊಂಡು ಸಿನಿಮಾಕ್ಕೆ ಹೋದ್ರು. ಅವಾಗೆಲ್ಲ ಸಿನಿಮಾಕ್ಕೆ ಹೋಗೋದು ಅಂದರೆ ಗಂಡ ಹೆಂಡತಿ ಎಲ್ಲ ಹೋಗಂಗಿಲ್ಲ ಸರ್, ಇಡೀ ಕಾಂತಾನು ಹೋಗೋದು. ಸಿನಿಮಾಕ್ಕೆ ಹೋಗೋದು ಅಂದರೆ ಎಲ್ಲ ಕಾಂತಾನು ಕರ್ಕೊಂಡು ಹೋಗೋದು, ಗಂಡ ಹೆಂಡತಿ ಇಬ್ಬರೇ ಹೋಗಂಗಿಲ್ಲ. ಸಿನಿಮಾಕ್ಕೆ ಹೋದ್ರು. ಏನೋ ಪಾಪ ಹೊಸದಾಗಿ ಮದುವೆ ಆಗಿರೋ ಹುಡುಗ ಆಸೆ, ಗಂಡ ಹೆಂಡತಿ ಪಕ್ಕದಲ್ಲಿ ಕೂತ್ಕೊಂಡು ಸರಸ ಸಲ್ಲಾಪ ಸಂಕಥನ ಮಾಡಿಕೊಂಡು ಸಿನಿಮಾ ನೋಡಬೇಕು. ಆ ಸಿನಿಮಾದಲ್ಲಿ ಏನೇನೋ ಆದಾಗ ಒಬ್ರು ಕಣ್ಣೊಬ್ರು ನೋಡಬೇಕು, ಒಬ್ರು ಮುಖ ಒಬ್ರು ನೋಡಬೇಕು, ಆ ರಿಯಾಕ್ಷನ್ ನೋಡಬೇಕು, ಇವೆಲ್ಲ ಆಸೆ. ಸರ್, ಸೀಟ್ ಪಕ್ಕದಲ್ಲಿ ಕೂತ್ಕೋಬೇಕಲ್ವಾ ಸರ್? ಮಧ್ಯದಲ್ಲಿ ಬಂದು ಯಾರು ಸರ್? ನಿಮ್ಮ ದೊಡ್ಡಮ್ಮನ ಅತ್ತೆ. ಬಟ್ ಇದು ಗಲಾಟೆ ಆಗಿದೆ, ಬಂದು ಕೂತ್ಕೋಬಿಡೋದ ಸರ್? ಈಗ ಅತ್ತೆಯಂದಿರಿಗೂ ಗೊತ್ತಾಗುತ್ತೆ ನಾವು ಮಧ್ಯೆ ಹೋಗ್ಬಾರ್ದು ಅಂತ. ಅತ್ತೆಯಂದಿರಿಗೆ ಗೊತ್ತಾಗುತ್ತೆ ಪಾಪ. ಆವಾಗ ನಾನು ತಪ್ಪು ಅಂತ ಏನು ಹೇಳಿಲ್ಲ. ಕಾಲುವೆ ಅಂಥದ್ದು. ಅಯ್ಯೋ ಯಾರೇನು ಅನ್ಕೊಂಡ್ಬಿಡ್ತಾರೆ, ಅರೆ ಇವ್ರ ದಾಂಪತ್ಯ ನಡ್ಸೋಕೆ ಯಾರೇನು ಅನ್ಕೊಂಡ್ಬಿಡ್ತಾರೆ ಅಂತ ಭಯ. ನಾವು ಅಂದು ಅಂತ ಹೇಳ್ತಾ ಇರೋದು ಡೇಟ್ ಲೈನ್ ಇಟ್ಕೊಂಡಿಲ್ಲ ಇಲ್ಲಿ, ಯಾವತ್ತಿಂದ ಈಚೆಗೆ ಯಾವತ್ತಿಂದ ಆಚೆಗೆ. ನಾನು ಅದಕ್ಕೆ ಮುಂಚೆ ಆ ಪ್ರಶ್ನೆ ಕೇಳಿದೆ. ಇವತ್ತಿಂದ ಈಚೆಗೆ ಒಳ್ಳೆಯದು, ಇವತ್ತಿಂದ ಆಚೆಗೆ ಸರಿ ಇಲ್ಲ ಅಂತ ಹೇಳ್ತಿಲ್ಲ ನಾವು. ಅಂದು ಅಂದರೆ ನಮ್ಮ ತಲೆಯಲ್ಲಿ ಬರೋದು ಆ ಹಿಂದಿನ ಕಾಲ ಇದೆಯಲ್ಲ, ಒಬ್ರಿಗೊಬ್ರು ಭೇಟಿ ಮಾಡೋಕ್ಕಾಗದೇ ಇರೋದು, ಒಬ್ರಿಗೊಬ್ರು ಮಾತಾಡೋಕ್ಕಾಗದೇ ಇರೋದು. ನಮ್ಮ ಡುಂಡಿರಾಜ್ ಹೇಳಿದ್ರಲ್ಲ, ಟಿಪಿಕಲ್ ಅಂದಿನ ಎಕ್ಸಾಂಪಲ್ ಅದು. ಅವರ ಯಶಸ್ವಿ ದಾಂಪತ್ಯ ಕಟ್ಕೊಂಡಿದ್ದಾರಲ್ಲ, ಅದರ ಕಾರಣ ಬೇರೆ. ಅದರ ಕಾರಣ ಇವರ ವೈಯಕ್ತಿಕವಾದ ಒಳ್ಳೆತನಗಳವು. ಆದರೆ ಸರ್, ನಾನು ಹುಡುಗಿನೇ ನೋಡಲಿಲ್ಲ, ಕತ್ಲಾಗಿತ್ತು ಅಂತಾರೆ. ಒಬ್ಬ ಗಂಡಸಿದಾನೆ ಸರ್ ಹಂಗೆ ಹೇಳುವಾಗ. ಆ ಹುಡುಗಿ ನಾನು ನೋಡಿರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತಾನೆ ಇಲ್ಲ ಇವರು. ಯಾಕಂದ್ರೆ ಹುಡುಗಿ ಇವ್ರು ನೋಡ್ಬೇಕಾಗೇ ಇಲ್ಲ ಅಂತ. ಇವ್ರು ನೋಡಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಅನ್ನೋ ಥರ ಮಾತಾಡ್ತಿದ್ದಾರೆ. ಅವರು ನನ್ನನ್ನು ನೋಡಲಿಲ್ಲ ಅಂತ ಡುಂಡಿರಾಜ್ ಹೇಳೋದೇ ಇಲ್ಲ. ನಾನು ನೋಡಲೇ ಇಲ್ಲ, ಕರೆಂಟ್ ಹೋಗ್ಬಿಟ್ಟಿತ್ತು, ನಾನು ನೋಡಲೇ ಇಲ್ಲ ಅಂತಾರೆ. ನಾನು ನೋಡದೆ ಮದುವೆ ಆಗ್ಬಿಟ್ಟೆ, ಆಸ್ ಇಫ್ ಇಟ್ ಈಸ್ ಅ ವೆರಿ ಬಿಗ್ ಜನರಾಸಿಟಿ. ಅವ್ರು ನನ್ನ ನೋಡಲಿಲ್ಲ ಅಂತ ಹೇಳಲೇ ಇಲ್ವಲ್ಲ. ಅವರು ನನ್ನನ್ನು ನೋಡಬೇಕು ಅಂತ ಅಂದಿದ್ರೆ ಅದು ಆಧುನಿಕವಾದ ದೃಷ್ಟಿ, ಅದು ಇಂದಿನ ದೃಷ್ಟಿ. ಎಷ್ಟೋ ದಾಂಪತ್ಯಗಳು ನಾವು ನೋಡಿದ್ದೀವಿ, ಒಳ್ಳೆ ದಾಂಪತ್ಯಗಳು ನೋಡಿದ್ದೀವಿ, ಇಲ್ಲ ಅಂತಲ್ಲ. ಒಳ್ಳೆ ದಾಂಪತ್ಯ ಅನುಭವಿಸಿದ್ದೀವಿ ನಾವು, ಇಲ್ಲ ಅಂತಲ್ಲ. ಆದರೆ ಈ ಅಂದು ಅನ್ನುವ ಒಂದು ಪರಿಕಲ್ಪನೆ ಇದೆಯಲ್ಲ, ಆ ಅಂದು ಅನ್ನುವ ಪರಿಕಲ್ಪನೆ ಬಂದಂಥ ದಾಂಪತ್ಯಗಳು ಬಹಳ ಕಿತ್ತೋದ ದಾಂಪತ್ಯಗಳು. ಯಾಕೆಂದರೆ ಬಹಳ ಕ್ರೌರ್ಯ ಇತ್ತು ಅದರೊಳಗೊಂದು. ನಮಗೆ ಗೊತ್ತಿಲ್ಲದೆ ಇರುವಂಥ ಕ್ರೌರ್ಯ, ಎಕ್ಸ್ಪ್ರೆಷನ್ನೇ ಇಲ್ಲದೆ ಇರುವಂಥ ಕ್ರೌರ್ಯ, ಹೊರಗಡೆ ಗೊತ್ತೇ ಆಗದೆ ಇರುವಂಥ ಕ್ರೌರ್ಯ, ಜೀವಮಾನವಿಡೀ ಒಬ್ಬ ಹೆಣ್ಮಗಳನ್ನು ಮೂಗೆತ್ತಿನ ಹಾಗೆ ದುಡಿಸ್ತಾ ಇದ್ದಂಥ ಕ್ರೌರ್ಯ. ನಿನ್ನ ಅಭಿಪ್ರಾಯಕ್ಕೆ 3 ಕಾಸು ನೆಂಗ್ಸು ಅವಳನ್ನೇನು ಕೇಳ್ತೀಯಾ ಸರ್? ನಾನು ಇವೆಲ್ಲ ಕಿವಿಯಾರೆ ಕೇಳಿರೋ ಮಾತುಗಳು ಸರ್. ಹಳ್ಳಿ ಜಗಲಿ ಮೇಲೆ ಕೂತ್ಕೊಂಡು ಯಜಮಾನ ಅಂತಾನೆ, ಅವಳನ್ನೇನು ಕೇಳ್ತೀಯಾ, ನಾನು ತೀರ್ಮಾನ ಮಾಡೋನು. ನಾನು ಹೇಳ್ತಿರೋದು ಇದೊಂದು ಫಾರ್ಮ್ಯಾಟ್, ಇದರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಅದರಿಂದ ಯಶಸ್ವಿ ದಾಂಪತ್ಯಗಳು ಅವತ್ತು ಇರಲಿಲ್ಲ ಅಂತಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿ ಬದುಕಿದ್ದಾರೆ, ಇಲ್ಲ ಅಂತಲ್ಲ. ಅದಕ್ಕೆ ಕಾರಣವಾದದ್ದು ಆ ಕಾಲಧರ್ಮ ಅಲ್ಲ, ಅವರಲ್ಲಿದ್ದಂಥ ಒಳ್ಳೆತನ, ಅವರವರಲ್ಲಿದ್ದಂಥ ಒಳ್ಳೆತನ. ಆದರೆ ಕಾಲಧರ್ಮ ಏನು ಹೇಳ್ತಿತ್ತು ಅಂದರೆ, ಆವಾಗಿನ ಕಾಲದ ಹೆಂಗೆ ಹೇಳ್ತಿತ್ತು ಅಂದರೆ, ನೀನು ಹಿಂಗಿರಬೇಕು. ಡುಂಡಿರಾಜ್ಗೆ
ಅವರು ಹೆಣ್ಣು ನೋಡೋಕ್ಕೆ ಹೋದಾಗ ಅಲ್ಲೊಂದು ಅಜ್ಜಿ ಕೂತಿರ್ತಾರೆ, ನೀನು ನೋಡಬೇಡ ಕಣೆ ಅವ್ರ ಮುಖ ಅಂತ ಹೇಳ್ಕೊಳ್ತಿರ್ತಾರೆ. ತಲೆ ಎತ್ತಬೇಡ, ಗೌರವವಾಗಿ ಹೋಗಿ ಬರಬೇಕು ಅಂತ ಹೇಳ್ಕೊಳ್ತಿರ್ತಾರೆ. ಆದರೆ ಡುಂಡಿರಾಜ್ ಹೇಳೋರು ಏನು ಹೇಳಿರ್ತಾರೆ ಅಂದರೆ, ನೋಡು ಇದೊಂದು ಒಳ್ಳೆಯ ಅವಕಾಶ, ನೀನು ಸರಿಯಾಗಿ ನೋಡ್ಕೊಬಿಡು ಅಂತ ಹೇಳಿರ್ತಾರೆ. ನಾನು ಹೇಳ್ತಿರೋದು ಈ ಕಾಲಧರ್ಮದ ಬಗ್ಗೆ ಮಾತಾಡ್ತಿರೋದು. ಅಂದು ಅನ್ನೋದು ಹಿಂಗೆ. ಅದಕ್ಕೆ ಹಿಂದೆ ಯಾರೋ ಹೇಳಿದ್ರಂತೆ, ಸಂಸಾರ ಅಂದರೆ ಹೆಣ್ಣು ಮಣ್ಣು ಗಂಡು ನೀರು, ಹೆಣ್ಣು ಮಣ್ಣು ಗಂಡು ನೀರು ಅವೆರಡೂ ಸೇರಿದ್ರೆ ಫಲ ಅಂತ. ಅದಕ್ಕೆ ಅವನು ಯಾರೋ ಹೇಳ್ದ, ಅವಳು ಮಣ್ಣು ನಾನು ನೀರು ಇಬ್ಬರು ಸೇರಿ ಕೆಸರು ಅಂತ. ಹಾಗೂ ಆಗ್ಬೋದಲ್ಲ, ಮಣ್ಣು ನೀರು ಸೇರಿ ಫಲವೂ ಆಗ್ಬೋದು, ಮಣ್ಣು ನೀರು ಸೇರಿ ಕೆಸರು ಆಗ್ಬೋದಲ್ವಾ? ನಾವು ಹೇಳ್ತಿರೋದು ಅಂದು ಅನ್ನುವಾಗ ಈ ಕೆಸರುಗಳೇ ಜಾಸ್ತಿ. ಇಂಥವು ನಾವು ಬೇಕಾದಷ್ಟು ನೋಡಿದ್ದೀವಿ ಲೋಕದಲ್ಲಿ. ಅದರಿಂದನೇ ಹೆಣ್ಣು ಮಕ್ಕಳ ಪರ್ಸ್ಪೆಕ್ಟಿವ್ ಒಂದಿದೆ ಅನ್ನೋದು ಇಲ್ಲವೇ ಇಲ್ಲ, ನಾವು ಮಾತಾಡ್ತಾನೆ ಇಲ್ಲ. ಇವರೆಲ್ಲರಿಗಿಂತ ಹಿಂದೆ ಮದುವೆ ಆದವರು ಕುವೆಂಪು, ಬೇಂದ್ರೆ ಎಷ್ಟು ಅದ್ಭುತವಾದ ಹಾಡುಗಳನ್ನ ಬರೆದಿದ್ದಾರೆ, ಎಂಥ ಪ್ರೇಮಗೀತೆಗಳನ್ನ ಬರೆದಿದ್ದಾರೆ. ಬಾಚಕೋರಿ ಬಾಚಕೋರಿ ಚಂದ್ರಮಂಚಕ್ಕೆ ಜೊನ್ನ ಜೇನಿಗೆ ಬಾಯಾರಿದೆ, ಜೊನ್ನ ಜೇನಿಗೆ ಬಾಯಾರಿದೆ ಚಕೋರ ಚುಂಬನ. ಬಾಚಕೋರಿ ಬಾಚಕೋರಿ ಚಂದ್ರಮಂಚಕ್ಕೆ. ಹೆಣ್ಣು ಮಕ್ಕಳನ್ನ ಇವಳು ಲಕ್ಷ್ಮಿ, ಇವಳು ನನ್ನ ಮನೆಯ ಭಾಗ್ಯದೇವತೆ ಅಂತ ಭಾವಿಸಿದವರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇದೇ ಸಮಾಜದಲ್ಲಿ 3 ಕಾಸಿನ ಹೆಂಗಸು ಒಂದವರು ಇದ್ದಾರೆ. ಇವಳು ಲಕ್ಷ್ಮಿ, ಇವಳು ಭಾಗ್ಯದೇವತೆ ಅಂತ ಭಾವಿಸಿದ್ರಲ್ಲ, ಅದು ಮಾಡ್ರನ್ ಪರ್ಸ್ಪೆಕ್ಟಿವ್, ಅದು ಇಂದು ಭಾವಿಸುವ ಕ್ರಮ ಅದು. ಆದರೆ ಅವತ್ತು ಮಾತ್ರ ಹೆಣ್ಣು ಅಂದರೆ 3 ಕಾಸಿನ ಹೆಂಗಸು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು. ಒಳ್ಳೆ ಸಂಸಾರಿ ಯಾರು ಅಂದರೆ ಹೇಳ್ದಂಗೆ ಕೇಳ್ಕೊಂಡಿರೋ ಹೆಂಡತಿ ಇದ್ದರೆ ಒಳ್ಳೆ ಸಂಸಾರಿ. ಗಂಡ ಹೆಂಗೆ ಬೇಕಾದ್ರೂ ಇರ್ತಾನೆ. ನಾನು ಸುಮ್ಮನೆ ಪ್ರಶ್ನೆ ಕೇಳ್ತೀನಿ, ಹಂಗಿರ್ಲಿಕ್ಕಿಲ್ಲ ಆದರೂ ಪ್ರಶ್ನೆ ಕೇಳ್ತೀನಿ. ಮುಖ್ಯಮಂತ್ರಿ ಚಂದ್ರು ಅವರು ಹೆಂಡತಿಯನ್ನು ದಾರಿಯಲ್ಲಿ ಬಿಟ್ಟು, ಅದು ಹೊಸದಾಗಿ ಬೆಂಗಳೂರಿಗೆ ಬಂದಿರೋ ಹೆಣ್ಮಗಳನ್ನ ಬಿಟ್ಟು ಯಾರೋ ಸ್ನೇಹಿತನ ಜೊತೆ ಹೋಗ್ತಾ ಇದ್ರಲ್ಲ, ಆವಾಗ ಅವರು ಅಯ್ಯೋ ಗಂಡಸರಲ್ವಾ ಅವ್ರು ಹಿಂಗೆ ಇರ್ತಾರೆ ಬಿಡಿ ಅಂತಾರೆ. ಒಬ್ಬ ಗಂಡಸು ಹೆಂಡತಿಗೆ ಯಾರೋ ಅವ್ರ ಸ್ನೇಹಿತರು ಕಾಲೇಜಲ್ಲಿ ಸ್ಕೂಲಲ್ಲಿ ಓದ್ತಾ ಇದ್ದವರು ಸಿಕ್ಕಿದ್ರು ಅಂತ ಇಟ್ಕೊಳ್ಳಿ, ಅವ್ರ ಜೊತೆ ಮಾತಾಡ್ತಾ ಇವ್ರನ್ನ ಮಾತಾಡ್ಸೋದು ಮರ್ತು ಬಿಟ್ಟಿದ್ರು ಅಂತ ಇಟ್ಕೊಳ್ಳಿ. ಇವನು ಇಲ್ಲ ಕೂತ್ಕೊಂಡು ಉರ್ರ್ ಅಂತಿರ್ತಾನೆ, ಯಾಕೆಂದ್ರೆ ನಾನು ಬಂದಿದ್ದೀನಿ ಅಂತ. ಇದು ಸರ್ ಅಂದಿನ ಕಾಲಧರ್ಮ ಇಂಥದ್ದು. ಅದರಿಂದಾಗಿ ಮದುವೆ ಅಂದರೆ ಇಬ್ಬರೂ ಭಾಗವಹಿಸಬೇಕು. ದೇರ್ ಈಸ್ ಎ ಪಾರ್ಟಿಸಿಪೇಷನ್ ಆಫ್ ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್. ಅವರಿಬ್ಬರೂ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಎಂದಾಗ ಅದನ್ನು ಯಶಸ್ವಿ ದಾಂಪತ್ಯ ಅಂತ ಕರಿತೀವಿ. ಒಬ್ಬರು ತೀರ್ಮಾನ ತಗೊಳ್ಳೋದು, ಇನ್ನೊಬ್ರು ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಡೆಯೋದನ್ನು ಯಶಸ್ವಿ ದಾಂಪತ್ಯ ಅಂತ ಕರೆಯೋದಿಲ್ಲ. ನಡೆದಿದೆ ಅಷ್ಟೇ, ನಡ್ಕೊಂಡು ಬಂದಿದೆ ಅಷ್ಟೇ. ನಮ್ಮೆಲ್ಲರ ದಾಂಪತ್ಯ ಯಶಸ್ವಿ ಅಂತ ಕರಿತೀನಿ. ಯಾಕೆ ಅಂದರೆ ನಮ್ಮಲ್ಲಿ ಪಾರ್ಟಿಸಿಪೇಷನ್ ಇದೆ. ಆದರೆ ಅಂದು ಅನ್ನುವ ದಾಂಪತ್ಯದಲ್ಲಿ ಇಬ್ಬರ ಭಾಗವಹಿಸುವಿಕೆ ಇರಲಿಲ್ಲ. ಓಕೆ, ಅದು ನಿಜ. ಹಳೆ ಕಾಲದಲ್ಲಿ ನಿರ್ಧಾರ ಕುಟುಂಬದ ಹಿರಿಯ ತಗೋತಾ ಇದ್ದ, ಯಜಮಾನ ತಗೋತಾ ಇದ್ದ. ಆಗ ಯಶಸ್ವಿ ದಾಂಪತ್ಯಕ್ಕೆ ಬೇರೆ ಅರ್ಥನೇ ಇತ್ತದು. ಈಗ ಗಂಡ ಮನೆ ಕಟ್ತೀನಿ ಮುಂದಿನ ವರ್ಷ ಅಂದರೆ ಮುಗಿದೋಯ್ತು. ಈಗಿನ ಹಾಗೆ ಇಬ್ಬರು ಕೂತ್ಕೊಂಡು ಚರ್ಚೆ ಮಾಡಿ ಕಟ್ತಾ ಇರಲಿಲ್ಲ. ಆ ಆಸ್ಪೆಕ್ಟ್ ಹೇಳಿದ್ರು. ನೀವು ಮುಖಾನೇ ನೋಡಿದೆ ಮದುವೆ ಆದ್ರಿ ಅಂತ ಹೇಳಿದಾಗ ನನಗೆ ಇನ್ನೊಂದು ನೆನಪಾಯಿತು. ನಮ್ಮ ಚಿಕ್ಕಮ್ಮ 1955 ಮದುವೆ ಆದರು. ಅವರು ಭಾಳ ಹಳೆ ಕಥೆಗಳಿವೆಲ್ಲ. ಅವರು ನಮ್ಮ ಚಿಕ್ಕಪ್ಪನ್ನ ಯಾವಾಗ ನೋಡಿದ್ದು ಅಂತ ಒಂದು ಸಲ ಹೇಳಿದರು ನನಗೆ, ಅದು ನೆನಪಾಗ್ತಾ ಇದೆ. ನಮ್ಮ ಚಿಕ್ಕಮ್ಮ ನೋಡಿದ್ದು ಒಂದು ಮಗು ಆದಮೇಲಂತೆ. ಅಲ್ಲಿವರೆಗೂ ನೋಡೇ ಇರಲಿಲ್ಲ, ಮುಖಾನೇ ನೋಡಿಲ್ಲ, ಗುರ್ತೇ ಸಿಗ್ತಾ ಇರಲಿಲ್ಲ. ಅಷ್ಟು ಅವರು ಅಪರೂಪಕ್ಕೆ ಭೇಟಿ ಆಗ್ತಾಯಿದ್ರು, ಅಷ್ಟು ನಾಚ್ಕೋತಾ ಇದ್ರು, ಅವಕಾಶಗಳು ಕಡಿಮೆ ಇತ್ತು. ಇವಾಗ ಆ ಥರ ಏನಿಲ್ಲ. ಈಗ ಅವ್ರು ಹೇಳಿದ್ರಲ್ಲ, ಫೋಟೋ ಶೂಟ್ಗಳಿರುತ್ತೆ, ಇದರಲ್ಲಿ ಹೋಗ್ತಾರೆ. ದೋಣಿಯಲ್ಲಿ ಹೋಗಿ ಅಲ್ಲೆಲ್ಲ ಫೋಟೋ ಶೂಟು ಬಿದ್ದು ಸತ್ತೆಲ್ಲ ಆಗಿದೆ. ಆದರೆ ಈ ಫೋಟೋ ಶೂಟುಗಳು ಈ ಮದುವೆಗೆ ಮುಂಚೆ ಇವೆಲ್ಲ ಆಗಿಬಿಟ್ರೆ ಆ ಸಂವೇದನೆಗಳೇ ಇರಲ್ಲ. ಮದುವೆ ಅಂತಕ್ಕಂಥ ಒಂದು ಆಕರ್ಷಣೆ, ಸಂವೇದನೆ. ಹಳೆ ಕಾಲದಲ್ಲಿ ಆ ತೆಲುಗು ನಾಗೇಶ್ವರರಾವ್ ಸಾವಿತ್ರಿ ಸಿನಿಮಾದಲ್ಲಿ ಇವನು ಹೋಗಿ ಅವಳ ಹೆಗಲ ಮೇಲೆ, ಸಾವಿತ್ರಿ ಹೆಗಲ ಮೇಲೆ ಕೈ ಇಟ್ಟರೆ ರೋಮಾಂಚನ ಆಗ್ತಾಯಿತ್ತು ಪ್ರೇಕ್ಷಕರಿಗೆ. ಇವತ್ತದು ಇಲ್ಲವೇ ಇಲ್ಲ. ಸೊ ಅಂಥ ಸಂವೇದನೆಗಳು ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ ನಾವೀಗ. ಯಾಕೆಂದರೆ ಎಲ್ಲ ಒಟ್ಟೊಟ್ಟಿಗೆ ಹುಡುಗ ಹುಡುಗಿಯರೆಲ್ಲ ಇರ್ತಕ್ಕಂಥದ್ದು ಇಂಥ ಸೀನ್ಗಳಾವಾಗಿರಲಿಲ್ಲ. ನಾವು ಒಟ್ಟಿಗೆ ಗಂಡ ಹೆಂಡತಿ ಸಿನಿಮಾಕ್ಕೆ ಹೋಗೋದು ಕೂಡ ಹೆದರ್ತಾ ಇದ್ದ ಕಾಲ ಅಂದಿತ್ತು. ಅದು ಚೆನ್ನಾಗಿತ್ತದು. ನೀವೇನು ಹೇಳ್ತೀರಾ ಡುಂಡ್ರಾಜ್? ಪ್ರೊಫೆಸರ್ ಕೃಷ್ಣೇಗೌಡರು ಎತ್ತಿದ ಕೆಲವೊಂದು ಆಕ್ಷೇಪಗಳಿಗೆ ಮೊದಲು ಒಂದು ಸಣ್ಣ ಸ್ಪಷ್ಟೀಕರಣ ಕೊಡಬೇಕು. ಯಾಕಂದರೆ
ನನ್ನ ಮದುವೆನ ಅವ್ರು ನೋಡಿಲ್ಲ. ನಾನು ಹೆಣ್ಣು ನೋಡೋಕೆ ಹೋದಾಗ ಅವ್ರು ಬರಲಿಲ್ಲ. ಏನೋ ಕಲ್ಪನೆ ಮಾಡಿಕೊಂಡು ಏನೋ ಒಂದಿಷ್ಟು ಹೇಳಿದರು, ಹಾಗಿತ್ತು ಹೀಗಿತ್ತು ಅಂತ. ಅವ್ರು ಹೇಳಿದ ಎಲ್ಲ ಉದಾಹರಣೆಗಳು ಭಾಳ ಯಾವುದೋ ಕ್ರಿಸ್ತಪೂರ್ವದ ಅಷ್ಟು ಹಿಂದೋಗ್ಬಿಟ್ರು ಅವರು. ತೊಟ್ಟಲು ಮದುವೆ ಆಗೋ ಕಾಲ, ಇನ್ನೇನೇನೋ ಕಾಲಗಳೆಲ್ಲ ಇತ್ತು ನಮ್ಮದು. ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಮದುವೆ ಆದದ್ದು 1984ರಲ್ಲಿ. ಹುಡುಗಿನ ನೋಡಿಲ್ಲ ಅಂತ ನಾನು ಹೇಳಿದೆ. ಆ ದಿನ ಆ ಗಳಿಗೆಯಲ್ಲಿ ನೋಡಲಿಲ್ಲ, ಫೋಟೋ ನೋಡಿದ್ದು ಮೊದಲು. ಫೋಟೋದಲ್ಲಿ ಚೆನ್ನಾಗಿದೆ ಅಂತ ಅನಿಸಿದ ಮೇಲೆ ನಾನು ಫೋಟೋ ನೋಡಿರ್ತೀನಿ. ಸ್ವಾತಂತ್ರ್ಯ ಪೂರ್ವದ ಮದುವೆಗಳ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಹೌದು, ನೋಡಿದ ಮೇಲೆ ಒಪ್ಪಿದ್ದು. ಆಮೇಲೆ ನಮ್ಮ ಚಂದ್ರು ಹೇಳಿದಾಗ ನನಗೆ ನೆನಪಾಯಿತು, ಕದ್ದು ಕದ್ದು ನೋಡ್ತಾರೆ ಅಂತ. ಅವ್ರು ಹುಡುಗಿ ಮನೆಯವರೆಲ್ಲ ನೋಡ್ತಾರೆ. ಹುಡುಗ ಬರುವಾಗ ಹೆಂಗೆ ಎಂಟ್ರಿ ಆದ, ಏನು ಕುತ್ಕೊಂಡ, ಏನು ಮಾಡೋದ, ಎಲ್ಲ ಅವ್ರು ಒಳಗಡೆ ಬೇರೆ ಬೇರೆ ಕಿಂಡಿಗಳಿರುತ್ತೆ ಅವ್ರಿಗೆ, ಅವರೆಲ್ಲ ನೋಡ್ಕೊಂಡಿರ್ತಾರೆ. ನಮಗೇನೋ ಸ್ವಲ್ಪ ಟೆನ್ಷನ್ನು, ಕಣ್ಣೆದ್ರೆ ಬಂದು ನಿಂತರೂ ನಮ್ಗೆ ಕಾಣಿಸಲ್ಲ, ಹೆದರಿಕೆ ಇರುತ್ತೆ ನಮಗೆ. ಹಾಗಾಗಿ ಆ ರೀತಿಯೆಲ್ಲ ಆಗಿದೆ, ಅದರಲ್ಲೇನು ತೊಂದರೆ ಇಲ್ಲ. ಕೃಷ್ಣೇಗೌಡರು ಯಾಕೆ ತೀರಾ ಹಿಂದೆ ಹೋಗ್ತಾರೆ ಅಂತಂದರೆ, ಅಷ್ಟು ಹಿಂದಿನ ಮದುವೆಗಳು ಮಾತ್ರ ದಾಂಪತ್ಯ ಯಶಸ್ವಿ ಅಲ್ಲ. ಅಲ್ಲಿ ಒಂದು ರೀತಿಯ ದಬ್ಬಾಳಿಕೆ ಇತ್ತು, ಪುರುಷ ಪ್ರಧಾನ ಇತ್ತು, ದೌರ್ಜನ್ಯ ಇತ್ತು, ಅವರೆಲ್ಲ ಹೇಳ್ತಾರೆ. ಅವ್ರದ್ದು ಹಾಗೆ ಇತ್ತಾ? ಇಲ್ಲ, ಅವ್ರದ್ದು ಹಾಗಿರಲಿಲ್ಲ. ಹಾಗಾಗಿ ಅವ್ರಿಗೆ ಈ ಕಾಲ ಅಲ್ಲ, 40 ವರ್ಷ ಆಯ್ತಾ ಮದುವೆ ಆಗಿ. ಅಂದಿನ ವಿವಾಹದಲ್ಲಿ ಅವರಿಗೆ ಒಳ್ಳೆಯ ಅಂಶಗಳೆಲ್ಲ ಇದ್ದದ್ದು. ಅವರಿಗೆ ಹಾಡಲ್ಲ ಭಾಳ ಹೊಟ್ಟೆ ಉರಿತಾ ಅವರಿಗೆ. ಇವರು ಗುಂಡೂರಾಯರು ಹೇಳಿದ ಹಾಡುಗಳೆಲ್ಲ, ಅಯ್ಯೋ ನಾನು ಇಲ್ಲಿ ಕೂತಿದ್ದು ನಾನು ಹಾಡ್ಬೋದಿತ್ತಲ್ಲ ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ. ಹಂಗಾಗಿ ಇನ್ನೇನು ಮಾಡುತ್ತೀರಾ, ಹಳೇದು ಒಂದೆರಡು ಇದನ್ನು ತಗೊಂಡು ದಾಂಪತ್ಯ ಅಂದರೆ ಏ ಅಂತಂದರು. ನಾವು ಹೇಳೋಣ, ದಾಂಪತ್ಯ ಏನೇ ಇವು ಅಲ್ಲ, ಅದು ದಾಂಪತ್ಯ ಅನ್ನೋದು ಮಾತೆಲ್ಲೋ ಹೋಯ್ತು. ನಿಮ್ಮ ಸುತ್ತನೇ ಇದೆ. ಮಲಯಾಳಿ ಸಿನಿಮಾ ಎಲ್ಲೂ ಹೋಗ್ಲಿಲ್ಲ, ಪ್ರೈವೇಸಿಗೆ ಬಂತು. ಹೌದೌದು. ಆಮೇಲೆ ಕೇಳಿ, ಬೇಡ ಹೇಳ್ಬೇಡ ಬಿಟ್ಟು ಹೇಳಿ. ಹಾಗಾಗಿ ಏನಂದ್ರೆ ಅವ್ರಿಗೆ ಯಾವ್ದು ಅನುಕೂಲ ಅದನ್ನ ಮಾತ್ರ ತಗೊಂಡು ಹೇಳ್ತಾರೆ. ನಾವು ಕೂಡ ಹಾಗೆ, ನಮಗೆ ಇವತ್ತಿನ ಇದರಲ್ಲಿ ಏನೇನು ಲೋಪದೋಷಗಳು ಕಾಣ್ತಾ ಇವೆ ಇಂದಿನ ದಾಂಪತ್ಯದಲ್ಲಿ, ಅದನ್ನೇ ನಾವು ಹೇಳಬೇಕಾಗತ್ತೆ. ನಾವೀಗ ಹೇಳ್ತೀವಿ. ನಮ್ಮ ಅಸದುಲ್ಲಾ ಬೇಗ ಹೇಳಿದ್ರಿ, ಮದುವೆ ಅಂದರೆ ಒಂದು ಒಪ್ಪಂದ ಅಂತ. ಈಗಿನ ಕಾಲದಲ್ಲಿ ಅದು ಒಪ್ಪಂದ. ನಮ್ಮ ಹಿಂದಿನ ಕಾಲದ ಮದುವೆ ಅನುಬಂಧ. ಈಗಿನ ಕಾಲದಲ್ಲಿ ವೆಡ್ಡಿಂಗು, ಹಿಂದಿನ ಕಾಲದ ವೆಲ್ಡಿಂಗ್. ಹಾಗಾಗಿ ಅದಷ್ಟು ಸ್ಟ್ರಾಂಗು. ನಾನು ಮೊನ್ನೆ ಒಂದು ಮದುವೆಗೆ ಹೋಗಿದ್ದೆ ಸರ್, ಇಲ್ಲೇ ಬೆಂಗಳೂರಿನಲ್ಲಿ ಒಂದು ಚೌಲ್ಟ್ರಿ ಇದೆ. ಹೊರಗಡೆನೇ ದೊಡ್ಡ ಬೋರ್ಡ್ ಹಾಕಿದ್ದು, ಶರತ್ ವೆಡ್ಸ್ ಅನ್ವಯ ಅಂತ. ಈಗ ಬೆಂಗಳೂರು ಕನ್ನಡದ ರಾಜಧಾನಿ, ಆದರೂ ಯಾರು ಕನ್ನಡದಲ್ಲಿ ಬೋರ್ಡ್ ಹಾಕಲ್ಲ. ಶರತ್ ವೆಡ್ಸ್ ಅನ್ವಯ ಅಂಥೇಳಿ ನಾನು ಹೋದೆ ಮದುವೆಗೆ. ರಿಸೆಪ್ಷನ್ನು ಎಲ್ಲ ಕೈ ಕೊಟ್ಟೆ. ಆಮೇಲೆ ಒಂದು ಕವರ ಹೊಡೀತು ನನಗೆ. ವರನ ಹೆಸರು ಶರತ್, ವಧುವಿನ ಹೆಸರು ಅನ್ವಯ. ವರನ ಹೆಸರು ಶರತ್, ವಧುವಿನ ಹೆಸರು ಅನ್ವಯ. ಮದುವೆಗೆ ಮೊದಲೇ ಹೇಳಿದ್ದಾಳಂತೆ, ಷರತ್ತುಗಳು ಅನ್ವಯ ಅಂತ. ಕಂಡೀಷನ್ ಹಾಕಿ ಮದುವೆ ಆಗಿರ್ತಾರೆ. ನಮ್ಮ ಕಾಲದಲ್ಲೆಲ್ಲ ಅನ್ಕಂಡೀಷ್ನಲ್ ಮದುವೆ, ಅನ್ಕಂಡೀಷ್ನಲ್ ಪ್ರೀತಿ ನಮ್ಮದು. ಇವ್ರು ಮೊದಲೇ ಅವ್ರಿಗೆ ಮಾತಾಡಿರ್ತಾರೆ, ಹೋಗಿರ್ತಾರೆ, ಭೇಟಿಯಾಗಿರ್ತಾರೆ. ಹಿಂಗೆ ನೀನು ಈ ಥರ ಇರಬೇಕು, ಅತ್ತೆ ಮಾವನ ಮನೆಯಿಂದ ಆಚೆ ಕಳಿಸ್ಬೇಕು, ಇನ್ನು ಅದು ಮಾಡಬೇಕು, ಇದು ಮಾಡಬೇಕು, ಅದನ್ನು ಸೆಲೆಬ್ರೇಟ್ ಮಾಡಬೇಕು, ಇಲ್ಲೇ ಹನಿಮೂನ್ ಆಗಬೇಕು, ಇಲ್ಲಿ ಟೂರ್ ಹೋಗಬೇಕು, ಎಷ್ಟು ದಿನ ರಜೆ ಹಾಕಬೇಕು, ಎಲ್ಲ ಕಂಡೀಷನ್ ಹಾಕಿರ್ತಾಳೆ ಅವರು. ಷರತ್ತುಗಳು ಅನ್ವಯ. ಮದುವೆ ಆದಮೇಲೆ ಅವನಿಗೆ ಅದು ಗೊತ್ತಾಗುತ್ತೆ. ಆ ರೀತಿ ಎಲ್ಲ ಮದುವೆಗಳು ಇವತ್ತು ಆಗ್ತಾಯಿದೆ. ಕವಿ ಸುಮತಿನ ನಾಡಿಗೆ ಭಾಳ ಚೆನ್ನಾಗಿ ಹೇಳ್ತಾರೆ. ಇವು ನಮ್ಮ ಬೇಗ ಇನ್ನೊಂದು ಹೇಳಿ, ಸ್ಕೂಟ್ರು ಬಿಡಬೇಕು ಅಂತ ಆಸೆ ಇರ್ತಾಯಿತ್ತು ಹೆಣ್ಮಕ್ಳಿಗೆ. ಬಿಡಿ, ಇವಾಗಿನ ಹೆಣ್ಮಕ್ಳಿಗೆಲ್ಲ ಸ್ಕೂಟ್ರ್ ಅವನೇನು ಕೂರಿಸ್ಕೊಡೋದು ಬೇಡ, ಇವಳೇ ಅವನು ಕೂರಿಸ್ಕೊಂಡು ಹೋಗ್ತಾರೆ ಈಗಿನ ಕಾಲದವರು. ಅದ್ರ ಪರಿಣಾಮ ನಾಡಿಗರು ಒಂದು ಭಾಳ ತಮಾಷೆ ಬರೆದಿದ್ದಾರೆ ಸುಮತೀಂದ್ರ ನಾಡಿಗರು. ಇಂದಿನ ಮಹಿಳೆಯರು ಸ್ಕೂಟರ್ ಬಿಡ್ತಾರೆ, ಕಾರ್ ಬಿಡ್ತಾರೆ, ರೈಲ್ ಬಿಡ್ತಾರೆ, ವಿಮಾನ ಬಿಡ್ತಾರೆ, ಹೆಚ್ಚು ರೋಪ ಹಾಕಿದರೆ ಗಂಡನ್ನೇ ಬಿಡ್ತಾರೆ. ಅವ್ರದ್ದೇ ಇನ್ನೊಂದು ಪದ್ಯ ಇದೆ ನಾಡಿಗರದ್ದು ನೋಡಿ. ಮದುವೆ ಅಂದರೆ ನಾವೆಲ್ಲ ಏನು, ಪಾಣಿಗ್ರಹಣ. ಆ ಪಾಣಿಗ್ರಹಣ ಒಂದು ಭಾಳ ಮುಖ್ಯ. ಪಾಣಿಗ್ರಹಣ ಸೀರಿಯಸ್ ಆಗಿ ತಗೋತಿದ್ರು ಹಿಂದಿನವರು. ಪಾಣಿಗ್ರಹಣ ಸೀರಿಯಸ್ ಆಗಿ ತಗೋತಿದ್ರು ಹಿಂದಿನವರು. ಅದೇನು ಮಹಾ ಶೇಕ್ ಹ್ಯಾಂಡ್ಸ್ ಥರ ಅಂತ್ಯಾರೆ ಹಿಂದಿನವರು. ಶೇಕ್ ಹ್ಯಾಂಡ್ ಕೊಟ್ಟಾಗ ಕೂಡ ಬಿಟ್ಬಿಡ್ಬೋದು ನನಗೆ. ಆ ಮದುವೆಯ ಒಂದು ಆ ಗಾಂಭೀರ್ಯ ಅದು ಎಲ್ಲಿವರೆಗೆ ಹೋಯಿತು ಅನ್ನೋದು. ಆಮೇಲೆ ಈ ಹಾಡನ್ನು ನಾವೆಲ್ಲ ಭಾಳ ಹೇಳಿದರು. ನಮ್ಮ ಗುಂಡೂರಾಯರು ಹೇಳಿದರು, ಅದನ್ನು ಕೃಷ್ಣೇಗೌಡರು ಭಾಳ ರಾಗವಾಗಿ ಹಾಡಿದರು. ಮದುವೆಯಾಗಿ ತಿಂಗಳಿಲ್ಲ ನೋಡಿರಣ್ಣ ಹೇಗಿದೆ, ನಾನು ಕೂಗಿದಾಗಲೆಲ್ಲ ಬಡವರನ್ನ ಶಾರದೆ ಅಂತ. ಅದು ಆ ಕಾಲದಲ್ಲಿ. ನಮ್ಮ ಕಾಲದಲ್ಲಿ ಅದು ಎಷ್ಟು ಗಂಡಸರಿಗೆ ಭಾಳ ಅನುಕೂಲ. ಅವಳು ಕೂಗಿದ್ರು ಬರ್ತಾಳೆ, ಪಾಪ ಬರಲಿ ಒಳ್ಳೆಯದು ಅಂತ. ಗಂಡ ಸ್ವಲ್ಪ ಹಿರಿಯ ವಯಸ್ಸಿನಲ್ಲಿ ಏನೋ ಒಂದು ಗೌರವ, ಪ್ರೀತಿ. ನಾವು ಹೋಗ್ತೇವೆ, ಯಾರಿಗೆ ಗೊತ್ತಾಗ್ತಿದ್ದಂಗೆ ನಾವು ಹೋಗ್ತೀವಿ, ಅದು ಬೇರೆ ವಿಷಯ. ಆದರೆ ಇವಾಗ ಎಲ್ಲಿವರೆಗೆ ಬಂತು ಅಂತಂದರೆ, ನಾನು ನೋಡ್ತಾ ಇದ್ದೀನಿ ಈಗಿನ ಕಾಲದ ನನ್ನ ಮಗನ ವಯಸ್ಸಿನ ಮಕ್ಕಳು ಮೊನ್ನೆ ಮದುವೆ ಆದವರೆಲ್ಲ ಅವರೇ ಓಡಿ ಬರಬೇಕು, ಇವರೇ ಓಡೋಗ್ಬೇಕು. ಹೆಂಡತಿ ಕರೆದ ತಕ್ಷಣ
ಅವ್ರು ಅಲ್ಲಾಡೋದಿಲ್ಲ. ಅಂದರೆ ಇಬ್ಬರೂ ಏಕವಚನದಲ್ಲೇ ಹೋಗೋ ಬರೋ ಬರೋ ಅಂತ ಹೇಳಿದ ತಕ್ಷಣ ಇವನು ಓಡಬೇಕು. ಒಂದು ಕವನ ಇದೆ, ಹೆಂಡತಿ ಹೇಳಿದ್ದು ಅಂತ. ಹೆಂಡತಿ ಹೇಳಿದಳು ಇಲ್ಲಿದೆ ನೋಡಿ ನಾರಿ ಶಕ್ತಿಗೆ ನಿದರ್ಶನ. ಹೆಂಡತಿ ಹೇಳಿದಳು ಇಲ್ಲಿದೆ ನೋಡಿ ನಾರಿ ಶಕ್ತಿಗೆ ನಿದರ್ಶನ. ಎಲ್ಲಿದ್ದರೂ ನನ್ನ ಗಂಡ ಓಡೋಡಿ ಬರುತ್ತಾನೆ ನಾ ರೀ ಅಂದಾಕ್ಷಣ. ಓಡ್ಬಿಡ್ಕೊಟ್ಟು ಅದು ನಾರಿ ಶಕ್ತಿ. ಆಮೇಲೆ ಜಗತ್ತಿನ ಅತ್ಯಂತ ಸಣ್ಣ ಕತೆ ನಮಗೆಲ್ಲ ಗೊತ್ತಿದೆ. ಅವನ ಮದುವೆ ಆಯಿತು, ಅಲ್ಲಿಗೆ ಅವನ ಕತೆ ಮುಗಿಯಿತು. ಇದು ಜಗತ್ತಿನ ಅತ್ಯಂತ ಸಣ್ಣ ಕತೆ. ಜಗತ್ತಿನ ಅತ್ಯಂತ ಸಣ್ಣ ಸಂಭಾಷಣೆ ಅಂತ ಒಂದಿದೆ. ಸಣ್ಣ ಸಂಭಾಷಣೆ ಏನು ಗೊತ್ತಾ? ಹೆಂಡತಿ ರೀ, ಗಂಡ ಸರಿ. ಏನು ಬರಬೇಕು ಅನ್ನೋ ಪ್ರಶ್ನೆ ಏನಿಲ್ಲ. ಅದು ಪಾಪ ಇಂದಿನ ದಾಂಪತ್ಯದ ಒಂದು ದೌರ್ಜನ್ಯ. ನಮ್ಮ ಗೌಡ್ರು ಏನೇನು ದೌರ್ಜನ್ಯ, ಏನೇನು ದಬ್ಬಾಳಿಕೆ ಅಂತ ಹೇಳಿದ್ರು ಆ ಕಾಲದಲ್ಲಿ ಗಂಡಸರು ಮಾಡಿರ್ಬೋದು ಸರ್, ನೀವು ಹೇಳಿದ್ದು ತಪ್ಪಲ್ಲ. ಯಾವುದೋ ಒಬೇರಾಯನ ಕಾಲದಲ್ಲಿ ಅದಕ್ಕೆಲ್ಲ ಇಂದಿನ ಕಾಲದ ದಾಂಪತ್ಯದಲ್ಲಿ ಸೇಡು ತೀರಿಸ್ಕೊಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ಗಂಡಿಗೆ ಹೆಣ್ಣು ಸಿಗೋದೇ ಕಷ್ಟ ಆಗಿದೆ ಸರ್. ಅದು ಕೆಲವೊಂದು ಕಮ್ಯುನಿಟಿಗಳಲ್ಲಿ ಕೆಲವೊಂದು ಉದ್ಯೋಗ ಮಾಡುವವರಿಗೆ ಪಾಪ ಏನು ಮಾಡಿದರೂ ಗಂಡು ಸಿಗೋದಿಲ್ಲ. ಈಗ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಬೇಕಾದ ಜಾತಿ ಮಾವಿನ ಹಣ್ಣು ಸಿಗುತ್ತೆ, ಆದರೆ ಎಷ್ಟು ಹುಡುಕಿದ್ರು ನತದೃಷ್ಟರಿಗೆ ಮಾವನ ಹೆಣ್ಣು ಸಿಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನಿಮ್ದು ಕೊನೆಗೆ ನೀವು ಎಲ್ಲಿಗೆ ಬರ್ತೀವಿ ಅಂತಂದರೆ ಎಂಥದೇ ದಾಂಪತ್ಯವಾಗಿದೆ, ಅಂದಿನ ದಾಂಪತ್ಯ, ನಮ್ಮ ದಾಂಪತ್ಯ, ಆಮೇಲೆ ಇಂದಿನ ದಾಂಪತ್ಯ, ಎಲ್ಲ ಕಾಲದಲ್ಲೂ ಹೊರಗಡೆ ನೋಡ್ಲಿಕ್ಕೆ ನಿಮಗೆ ಗಂಡನ ದಬ್ಬಾಳಿಕೆ ಅಂತ ಅನಿಸ್ಬೋದು. ನಿಜವಾಗಿ ಮದುವೆ ಆದ ಮೇಲೆ ಮೂಗುದಾರ ಇಟ್ಕೊಳ್ಳೋಳು ಹೆಂಡತಿಯೇ. ಎಂಥ ಹೆಂಡತಿ ಆದರೂ ಅವಳು ಗಂಡನನ್ನು ಹತೋಟಿ ಮಾಡೋ ಕಡ್ದು ಹತೋಟಿಯಲ್ಲಿ ಇಟ್ಕೊಳ್ಳೋಳು ಹೆಂಡತಿಯೇ. ಗಂಡ ಎದುರುಗಡೆ ತೋರಿಸ್ಕೊಳ್ಳೋದಿಲ್ಲ, ಹೊರಗಿಂದ ಹೊರಗೆ ಹೆಂಡತಿ ಹೇಳ್ದಂಗೆ ಕೇಳ್ತಿರ್ತಾನೆ. ಜಗತ್ತಿನಲ್ಲಿ ಇರುವುದೇ ಎರಡು ರೀತಿಯ ಗಂಡಂದಿರು. ಹೆಂಡತಿಗೆ ಹೆದರುವವರು ಮತ್ತು ಹೆದರುವುದಿಲ್ಲ ಎಂದು ಸುಳ್ಳು ಹೇಳುವವರು. ನೋಡಿ ನೋಡಿ ನೋಡಿ, ಅವ್ರಿಗೆ ಬೆರಳು ತೋರಿಸ್ಬೇಡಿ, ತುಂಬಾ ಜನ ಇದ್ದಾರೆ. ಹೇಳಿದ ನಿಜ, ನಾನು ಒಪ್ಲೇಬೇಕು. ಆದರೆ ಒಂದು ಬಹುವಚನ, ಈಗ ಚಂದ್ರು ಮನೆಯಲ್ಲಿ ಅವರಿಬ್ಬರು ಬಹುವಚನದಲ್ಲಿ ಮಾತಾಡ್ತಕ್ಕಂಥದ್ದು. ಬಹುವಚನನೇ ಆಗಬೇಕು ಅಂತಿಲ್ಲ, ಏಕವಚನದಲ್ಲಿ ಕರೀದೇ ಇದ್ರೆ ಅದೇ ಬಹುವಚನ ಅಂತ. ನಮ್ಮನೆಯಲ್ಲಿ ಏಕವಚನದಲ್ಲಿ ಬಾರೆ ಅಂತ ಯಾವತ್ತೂ ನಾನು ಕರೆದಿಲ್ಲ ಹೆಂಡ್ತಿನ, ಬಾಮ್ಮ ಅಂತಾನೆ ಕರೆಯೋದು, ಅಥವಾ ಹೆಸರಿಡಿದು ಕರಿತೀನಿ ಆ ಥರ. ಸೊ ಇದು ನೋಡೋಕ್ಕೆ ಚೆನ್ನಾಗಿರಲೇ, ಬಾರೋ ಇಲ್ಲೇ ಅನ್ನೋದು ಹೆಂಡ್ತಿನೇ, ಹೋಗಲೇ ಅನ್ನೋದು ಇವನು. ಇವೆಲ್ಲ ಈ ಕಾಲಕ್ಕೆ ತಕ್ಕಂತೆ ನಾನು ನೋಡಿದ್ದೀನಿ. ನಮ್ಮ ರಿಲೇಟಿವ್ಸ್ ಮನೆಯಲ್ಲೇ ಇದ್ದಾರೆ, ಹೋಗ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗೋ ಅಂತ. ಆ ಥರದ್ದು ಚೆನ್ನಾಗಿರಲ್ಲ. ನಾನು ಟಿ ವಿಗೆ ಸುಮಾರು 10-11 ಎಪಿಸೋಡ್ ಸಂಭಾಷಣೆ ಬರೆದಿದ್ದೀನಿ. ಗಂಡ ಹೆಂಡತಿ ನಡುವೆ ಬಾರೆ ಅಂತಕ್ಕಂಥ ವರ್ಡ್ ಎಲ್ಲೂ ಬಂದೇ ಇಲ್ಲ. ಹೋಗೋ ಅಂತ ಅವಳು ಯಾವತ್ತೂ ಹೇಳೇ ಇಲ್ಲ. ಯಾವ್ದು ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ಬಾಮ್ಮ ಶ್ರೀಮತಿ, ಏನಮ್ಮ ನೀನು ತಲೆ ತಿಂತೀಯಾ ಅನ್ನೋದು, ರೀ ಬನ್ರಿ ಇಲ್ಲಿ ಅಂತ ಕೈ ತಟ್ಟಿ ಬಾಲ್ಕನಿಂದ ಎಸಿತಾಳೆ ಅವನ್ನ. ಆದರೆ ಬನ್ರಿ ಅಂತಾನೆ ಕರಿತಾಳೆ ವಿನಃ ಬಾರೋ ಅಂತ ಯಾವತ್ತೂ ಕರೆದಿಲ್ಲ. ಹೀಗಾಗಿ ಕುತೂಹಲ ಕೇಳ್ತೀನಿ, ಏನು ಅಂದ್ರೆ ಅದೇನಾದ್ರೂ ಇದೆಯಾ ಅಂತ? ಏನು ಅಂದ್ರೆ ಇರುತ್ತೆ ಸರ್. ಯಾಕೆ ಮುದ್ದೆ ಬಾರೆ 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 ಅಂತ ಕರೆಯೋದಿಲ್ಲ ಅಂತ ನೀವು ಹೇಳಿದ್ರಲ್ಲ, ತುಂಬಾ ಪಾಪ್ಯುಲರ್ ಸಾಂಗ್ ಅದು. ಹೇಳಿ ಅಲ್ಲವಾ, ಸಾಂಗ್ಗಳಲ್ಲಿ ಹಾಡು ಬಂದ್ಮೇಲೆ ಎಲ್ಲರೂ ಬಾರೆ ಬಾರೆ ಅಂತ ನಾಗರಾವ್ ಪಿಕ್ಚರ್ ಕೈ ಬಳೆನ ಅದು ಬಾರೆ ಬಾರೆ ಅಂದ್ರೆ ಚಂದ, ಬಾರೆ ಅಂದ್ರೆ ಚೆನ್ನಾಗಿರಲ್ಲ. ಆಮೇಲೆ ಇನ್ನೊಂದು, ಇಲ್ಲಿ ಏಕವಚನ ಬಂದಾಗ ನಾನು ದೊಡ್ಡರಿಗೆ ಒಂದ್ಸಲ ಕೇಳಿದ್ದೆ, ಇಡೀ ಸಿನಿಮಾದಲ್ಲಿ ಗಂಡ ಹೆಂಡತಿ ಬಹುವಚನದಲ್ಲೇ ಮಾತಾಡ್ತಾರೆ, ಆದರೆ ಹಾಡು ಬಂದಾಗ ನಾನು ನೀನು ಒಂದಾದ ಮೇಲೆ ಅಂತ ಹಾಡ್ತಾಳೆ. ಅದು ನೀನು ಎಲ್ಲಿಂದ ಬರುತ್ತೆ? ಯಾವುದೇ ಹಾಡು ತಗೊಳ್ಳಿ, ಪ್ರೇಮಗೀತೆಗಳು, ಅವಳು ಏಕವಚನಕ್ಕೆ ಬಂದ್ಬಿಡ್ತಾಳೆ. ಅದು ಕಲ್ಪನಾ ಪ್ರಪಂಚ, ಅದು ಕಾವ್ಯ ಪ್ರಪಂಚ, ಅದು ಬೇರೆ ಇರುತ್ತೆ. ಅಲ್ಲ ಹಾಗೆ ಬರೀಬೇಕು, ನೀವು ಅಂತ ಎಲ್ಲೂ ಬರೆಯಲ್ಲ. ಅಲ್ಲ, ಪ್ರೀತಿ ಬಂದಾಗ ಏಕವಚನ ಬಂದ, ಆದ್ರೆ ನೆಕ್ಸ್ಟ್ ಡೈಲಾಗ್ ಬಂದಾಗ ನೀವು ಅಂತಾನೆ ಮಾತಾಡ್ತಾರೆ. ಹೌದು, ಅದೇನಾಯ್ತೆ, ಬಾರೆ ನಾನು ನೀನು ಅಂತ, ನೀವು ನಾವು ಒಂದಾದ ಮೇಲೆ ಅಂದರೆ 1000 ಜನ ಇರ್ತಾರೆ ಹಿಂದ್ಗಡೆ. ಆದರೆ ನಾನಿಲ್ಲಿ ಹೇಳ್ತಾ ಇರೋದು, ಏಕವಚನ ಕಾವ್ಯ ಪ್ರಪಂಚದಲ್ಲಿ, ಆ ಕಲ್ಪನಾ ಪ್ರಪಂಚದಲ್ಲಿ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ಮಾತಾಡುವಾಗ ಹೆಂಡತಿ ಜೊತೆ ಬಾಮ್ಮ ಅಂತಾನೋ ಬಹುವಚನದಲ್ಲೇ ಮಾತಾಡಬೇಕು ಅನ್ನೋದು ಸಬ್ಜೆಕ್ಟ್. ಭಾರ್ಯ ಆಗಾಗ್ಲಿಂದ ಏನೋ ಹೆಸರುಗಳು ಬರ್ತಾ ಇದೆ. ಹೆಂಡತಿ ಬಾಮ ಅಂದರೂ ಅದೇ ಬಾಮ. ಅಂದರೆ ಅಲ್ಲೇ ಅವ್ರು ಹೇಳಿದರು, ಏನೇ ಆದರೂ ಹೆಂಡತಿ ಹತ್ರನೇ ಮೂಗುದಾರ ಇರುತ್ತೆ.
ಯಾವಾಗ ಹೆಂಡತಿ ಹತ್ರ ಮೂಗುದಾರ ಇರುತ್ತೋ ಆಗ ಗಂಡನಿಗೆ ಹೆಂಡ ಅತಿ ಆಗತ್ತೆ. ಇಷ್ಟೆಲ್ಲ ಆದರೂ ನೋಡಿ, ನನ್ನ ಫ್ರೆಂಡ್ ಒಬ್ಬ 6 ಕಾಲಡಿ, ಅವರಮ್ಮ ಅವ್ರ ಊರು ಹುಡುಗಿ ಅಂತ, ಅವಳು 5'2" ಇದ್ದವಳು ಮದುವೆ ಆಗಿ. ಇವನು ಹೇಳ್ದ, ಅಮ್ಮ ಸೆಟ್ ಆಗಲ್ಲಮ್ಮ, ಹೈಟೇ ಸೆಟ್ ಆಗಲ್ಲ, ಏಯ್ ಸುಮ್ಮನೆ ಮದುವೆ ಮಾಡ್ಕೊಳ್ಳು ಅಂತಂದು ಎಲ್ಲೂ ಕರ್ಕೊಂಬರ್ತಿರ್ಲಿಲ್ಲ. ಕಾರಣ ನೋಡಿದ ತಕ್ಷಣ ಹೆಂಡ್ತಿನ ಅನ್ನೋರು. ಇದು ಹೆಂಗೆ ಅಂತಂದರೆ, ಒಂದು ಎತ್ತಿನ ಗಾಡಿಗೆ ಒಂದು ದೊಡ್ಡದು ಒಂದು ಚಿಕ್ಕದು ಕಟ್ಟಿಬಿಟ್ರೆ ಜೀವನ ಪೂರ್ತಿ ಹೆಂಗೆ ಕುಂಟ್ಕೊಂಡು ಹೋಯ್ತದೋ ಹಂಗೆ ಆಗ್ಬಿಡ್ತದೆ ಜೀವನ. ಅವ್ನು ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಇವ್ರು ನಮ್ಮ ಯಜಮಾನರು ಅಂತ ಇವಳು ಹಿಂಗೆ ತೋರಿಸ್ಬೇಕು, ಅವನು ಇವಳ ನಿಯಂಡ್ರು ಅಂತ ಹಿಂಗೆ ತೋರಿಸ್ಬೇಕು. ಅಂದರೆ ನಿಮಗೆ ಚಾಯ್ಸೇ ಇಲ್ಲ. ವಿಜುವಲ್ ಲೆವೆಲಲ್ಲಿ ಯಾವ ತೊಂದರೆ ಆಗುತ್ತದು, ಇನ್ನು ಫಿಸಿಕಲ್ ಏನೇನು ತೊಂದರೆ ಆಗ್ಬೋದು ನೀವೇ ಊಹಿಸ್ಕೊಳ್ಳಿ. ಜೀವನದಲ್ಲಿ ನಿಮಗೆ ಚಾಯ್ಸೇ ಇಲ್ಲ, ಅದು ಹೇಗೆ ಸರ್ ಅಡ್ಜಸ್ಟ್ ಆಗುತ್ತೆ? ಅದನ್ನು ನೀವು ಏನಂತ ಕರಿಬೋದು. ಎಂತೆಂಥ ಜೋಡಿಗಳು ಸಕ್ಸಸ್ ಆಗಿದೆ. ಉದಾಹರಣೆಗೆ ಅಮಿತಾಬ್ ಬಚ್ಚನ್ ಮತ್ತು ಜಯಬಾದ್ರಿ ಈ ಲೆವೆಲ್ಗೆ ಬರ್ತಾಳೆ. ನಮಗೆ ಸಕ್ಸಸ್ ಆಗಿದೆ ಅಂತ ಅನ್ಸ, ಅವ್ರ ಕಷ್ಟ ಏನು ಅವ್ರಿಗೆ ಗೊತ್ತು, ನಮಗೆಲ್ಲ ಹೇಳ್ತಾರೆ. ನಾನು ನೀನು ಜೋಡಿ ಜೀವನ ಎತ್ತಿನ ಗಾಡಿ ಅಂತ ಹೇಳಿದ್ರು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆತನ ಎತ್ತಿನ ಗಾಡಿ ಇದ್ದುಬಿಟ್ರೆ ಈ ಕಡೆ ಒಂದು ಕುಳ್ಳೆ ಎತ್ತು, ಆ ಕಡೆ ಎತ್ತರದ ಎತ್ತು. ಜೀವನ ಹೆಂಗೆ ಸರ್ ದಾಂಪತ್ಯ ಹೀಗಾಗುತ್ತೆ. ಆಮೇಲೆ ಇನ್ನೊಂದು, ಯಾವಾಗಲಿಂದನೇ ಭಾಳಷ್ಟು ವಿಷಯಗಳಿದೆ, ನೀವು ಕಾಮಿಡಿಯಾಗಿ ಹೇಳಿ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಭಾಳ ಹಳೆ ರೈಟರ್ಸ್ ಎಲ್ಲ ನೋಡಿ ಎಲ್ಲ ಜೋಕನ್ನು ಹೆಂಡತಿ ಬಗ್ಗೆನೇ ಮಾಡೋರು. ಒಂದು ಮಾತಂತೂ ಇದೆ, ಹಿಂದಿನ ಜನಾಂಗ ಅಡ್ಜಸ್ಟ್ಮೆಂಟಲ್ಲಿ ಹೋಗ್ತಿದ್ರು, ಜಾಸ್ತಿ ಅಡ್ಜಸ್ಟ್ಮೆಂಟು ಹೆಂಗಸರೇ ಮಾಡ್ತಿದ್ರು. ಅಡ್ಜಸ್ಟ್ಮೆಂಟಮ್ ಮರಿಕಾಂಡ್ಯಮ್ ಅಂತ, ನೀವು ಮಾಡಿಕೊಂಡೇ ಹೋಗ್ಬೇಕು. ನಾನು ಒಬ್ಬರನ್ನ ಕೇಳಿದ್ದು, ತುಂಬ ದೊಡ್ಡ ನಟರಿಗೆ, ಅಲ್ಲ ಸರ್ ನೀವು ಅಂತಿರಲ್ಲ, ಆದರೂ ಭಾರತದಲ್ಲಿ ಇಷ್ಟೆಲ್ಲ ಕಷ್ಟ ಇದ್ದರೂ ಹೆಂಡ್ತೀರು ಯಾಕೆ ಬಿಟ್ಟು ಹೋಗಲಿಲ್ಲ? ಇವಾಗ ಡೈವರ್ಸ್ ಕೇಳ್ತಾ ಇದ್ರು ನಾವು ಹಿಂದಿನ ಕಾಲದಲ್ಲಿ. ಅದಕ್ಕೆ ಅವ್ರು ಹೇಳಿದ್ರು, ಅದಕ್ಕೆ ಕಾರಣ ಇದೆ. ನಮ್ಮ ಹೆಂಡ್ತೀರು ನಮ್ಮನ್ನು ಬರೀ ಗಂಡ ಅಂತ ಟ್ರೀಟ್ ಮಾಡಿರಲಿಲ್ಲ, ನನ್ನ ಆಸ್ತಿ ಬಡ್ಡಿ ಮಗನ ಎಲ್ಲೋ ಹೋಯ್ತೀಯಾ ಅದಕ್ಕಿರೋರಂತೆ ಜೊತೆಗೆ. ವರದಕ್ಷಿಣೆ ಕೊಟ್ಟಿಲ್ವಾ, ಲಕ್ಷಾಂತರ ರೂಪಾಯಿ ಕೊಟ್ಟು ಮದುವೆ ಮಾಡಿಲ್ವಾ, ಹೋಗ್ಬಿಡ್ತೀನಿ ಅಂದರೆ ಬಿಟ್ಬಿಡ್ತೀರಾ? ನಾವು ದನ ಸಾಕಿರ್ತೀವಿ, ನಮ್ಮ ದನ ಪೋಲಿ ಬಿದ್ದೋಯ್ತು, ಪಕ್ಕದ ಮನೇಲಿ ಹೋಗ್ಬಿಡ್ತು ಬಿಟ್ಬಿಡ್ತೀವ, ಮೂಗ್ದಾರ ಹಾಕೊಂಡು ಎಳ್ಕೊಂಬರ್ತೀವಿ. ಹಾಗಂತ ಆ ಪೋಲಿ ದನ ಒಳ್ಳೆ ದನ ಅಂತಲ್ಲ, ಎಲ್ಲೂ ಹೋಗಂಗಿಲ್ಲ, ಬಾಯಿಲಿ ಕಟ್ಟಾಕದನ್ನ. ಈ ಥರ ಈ ಹೆಣ್ಮಕ್ಳು ನಮ್ಮ ಜೊತೆ ಇದ್ದಿದ್ದು ಯಾಕೆ ಗೊತ್ತಾ ಅಂತಂದ್ರು. ಯಾಕೆ ಸರ್ ಅಂತಂದೆ, ಅದು ನಾವು ಹಾಡಾಡಿದ್ದೀವಿ ಅಂತಂದ್ರು. ಯಾವ ಹಾಡು ಅಂತದ್ದು? ನಗುವ ಗುಲಾಬಿ ಹೂವೆ. ಹೇಳಿ ಸರ್. ನಲಿವ ಗುಲಾಬಿ ಹೂವೆ, ಮುಗಿಲ ಮೇಲೇರಿ ನಗುವೆ, ನಿನಗೆ ನನ್ನಲ್ಲಿ ಒಲವು, ಅರಿಯೇ ನನ್ನಲ್ಲಿ ಛಲವೋ, ನಲಿವ ಗುಲಾಬಿ. ಹೇಳ್ತಾಳೆ, ಈ ಹೆಂಡ್ತಿಯರಿಗೆ ಗಂಡನ ಜೊತೆ ಇದ್ದಿದ್ದು ಯಾಕೆ? ಅದು ಒಲವೋ ಛಲವೋ, ಬೇರೆ ವಿಧಿ ಇಲ್ಲ. ಬಿಟ್ಟು ಹೋಗೋಕ್ಕಾಗಲ್ಲ ಅವ್ರನ್ನ. ತವ್ರ ಮನೆಗೆ ಹೋದರೆ ಬೈತಾರೆ, ಒಬ್ಬಳೇ ಹೋಗಿ ಜೀವನ ನಡೆಸೋಕ್ಕಾಗಲ್ಲ, ಬಿಟ್ಟರೆ ಗಂಡನ ಬಿಟ್ಟವಳು ಅಂತಾರೆ. ಆ ಛಲಕ್ಕೆ ಇವನ ಜೊತೆ ಇದ್ದೆ. ಈ ಹಿಂದಿನ ಜನರು ಕೇಳಿ, ಒಬ್ಬೊಬ್ಬರು ತಟ್ಟಿ ಕೇಳಿ, ಹೃದಯ ತಟ್ಟಿ ಕೇಳಿ, ಆ ಛಲ ಇದ್ದಿದ್ದಕ್ಕೆ ಇದ್ದೆ ಇವನ ಜೊತೆ, ಇಲ್ದಿರ ಇದ್ದಕ್ಕಾಯ್ತದ ಇವನ ಜೊತೆ? ಆ ಛಲವೇ ನಮ್ಮ ಹಿರಿಯರನ್ನ ಜೊತೆಗೆ ಸಂಸಾರ ನಡೆಸ್ಕೊಂಡು ಬಂದಿತ್ತು. ಇದನ್ನೇ ನೀವು ಅದಕ್ಕೆ ಅವ್ರಿಗೂ ಬಿಟ್ಟರು, ಇದು ಒಲವೋ ಛಲವೋ ಗೊತ್ತಿಲ್ಲ. ಓಕೆ ಚಂದ್ರು, ದಾಂಪತ್ಯ ಅನ್ನೋದು ನಾನು ಆಗಲೇ ಹೇಳಿದೆ, ಯಾವುದೋ ಒಂದು ಕ್ಷಣಿಕ ಸುಖದ ಅಲ್ವೇ ಅಲ್ಲ, ಅದೊಂದು ಕುಟುಂಬದ ಬಾಂಧವ್ಯ, ಇದ್ರ ಜೊತೆಲಿ ಸೇರ್ಕೊಳ್ಳುತ್ತೆ. ಒಂದು ತಾಲೂಕ್ ಪಂಚಾಯತಿ ಇದ್ದಂಗೆ, ಒಂದು ಜಿಲ್ಲಾ ಪಂಚಾಯತಿ ಇದ್ದಂಗೆ, ಒಂದು ಪಾರ್ಲಿಮೆಂಟ್ ಹೌಸ್ ಇದ್ದಂಗೆ, ಒಟ್ಟು ಕುಟುಂಬದಲ್ಲಿ. ಆಗಲೇ ಹೇಳಿದ್ರು ಪಾಳ್ಯಗಾರಿಕೆ ಅವರು ಅಂತ ಕರೀತಾರೆ, ಹಾಗೆ ಒಬ್ಬರು ಮಾತು ಕೇಳ್ಕೊಂಡಿರ್ಬೇಕು ಅಂತ. ಹೌದು, ಪ್ರೈಮ್ ಮಿನಿಸ್ಟರ್ ಮಾತನ್ನು ಮಂತ್ರಿಗಳು ಕೇಳಬೇಕಾಗುತ್ತೆ, ಮಂತ್ರಿಗಳ ಮಾತನ್ನ, ಈ ಥರದ್ದೆಲ್ಲ ನಡೀತಿರ್ತದೆ ವ್ಯವಸ್ಥೆ. ಹಾಗೇನೆ ಕುಟುಂಬದಲ್ಲೂ ಕೂಡ ಒಬ್ಬ ಯಜಮಾನ ಅಂತ ಇದ್ದಾಗ, ಜಂಟಿ ಕುಟುಂಬದಲ್ಲಿ ಇದ್ದಾಗ, ಮದುವೆ ಮಾಡ್ಕೊಂಡಾಗ ನೀವು ಹೇಳಿದಾಗೆಲ್ಲ ನಮ್ಗೆ ಇಷ್ಟ ಬಂದಂಗೆ ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೊತೀವಿ, ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂತ ಕೇಳೋಕ್ಕಲ್ಲ. ಅದಕ್ಕೊಂದು ಪದ್ಧತಿ ಇದೆ, ಒಂದು ಸರದಿ ಇದೆ, ಒಂದು ನಿಯಮ ಇದೆ. ಆಮೇಲೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಇಂತಿಂಥ ಕಾಲ ಅಂತ ಇದೆ, ಇಂತಿಂಥ ಹಬ್ಬ ಅಂತ ಇದ್ದಾವೆ, ಇಂತಿಂಥ ದಿವಸ ಅಂತದೆ. ಎಲ್ಲಕ್ಕಿಂತ ಹೆಚ್ಚು ನಿಮಗೆ ಭಾಳ ಹೇಳ್ತೀನಿ, ವಿಪರೀತ ಈಗ ರಿಸೆಪ್ಷನ್ ಆದಮೇಲೆ ಮದುವೆ ಆಗ್ತಾ ಇದ್ದಾವೆ. ಹೌದು ತಾನೆ?
ರಿಸೆಪ್ಷನ್ ಅಂದ್ರೇನು, ಗಂಡ ಹೆಂಡತಿ ಫೋಟೋ ತೆಗೆಸ್ಕೊಂಡು ಎಲ್ಲೆಲ್ಲೋ ಓಡಾಡ್ಕೊಂಡು ಬಂದು ಮದುವೆ ಆಗ್ತಂತ ಕೆಲಸ ಆಗಿರ್ತದೆ. ಆವತ್ತಿನ ಕಾಲದಲ್ಲಿ ಮದುವೆ ಅನ್ನೋದೇ ಬೇರೆ ಒಂದು ಊರಿಂದ ಇನ್ನೊಂದು ಊರಿಗೆ ಮದುವನ್ನ ಕೊಡ್ಬೇಕಾದ್ರೆ ಪರಿಚಯವೇ ಇಲ್ಲದಿರ್ತಕ್ಕಂಥ ಕುಟುಂಬದವ್ರು ಮದುವೆ ಆದಾಗ ಆ ಪರದೆ ಇಟ್ಬಿಟ್ಟು ಹೇಳ್ತಿದ್ದೆ. ಆ ಕಾರಣಕ್ಕೋಸ್ಕರ ಸಾವಿರಾರು ಜನದ್ದು ತೆಂಗಿನಕಾಯಿ ಎಲ್ಲ ಇಟ್ಟು ಸಪ್ತಪದಿ ತುಳಸಿ ಮದುವೆ ಮಾಡ್ತಿದ್ದು, ಸಾಕ್ಷಿ ಸಮೇತ ಜೊತೆಯಾಗಿರ್ಬೇಕಾಗುತ್ತೆ, ಹಿಂಗೆ ತಪ್ಪು ಮಾಡಬೇಡಿ ನೀವು ಅಂತ ಹೇಳೋದಕ್ಕೆ. ಆ ಪದ್ಧತಿಯಲ್ಲಿ ಮದುವೆ ಮಾಡ್ಕೊಂಡು ಬಂದ ಮೇಲೆ ಆ ಮೊದಲನೇ ರಾತ್ರಿಗೂ ಒಂದು ಅರ್ಥ ಇತ್ತು ಗೊತ್ತಾ ಆ ಕಾಲದಲ್ಲಿ. ಅದನ್ನು ಅಶ್ಲೀಲವಾಗಿ ಅವನು ಯೋಚನೆ ಮಾಡಬೇಕಿದ್ದಿಲ್ಲ ಯಾರೂ ಕೂಡ. ಆ ಮೊದಲನೇ ರಾತ್ರಿಯ ಅನುಭವಗಳದ್ದು ಬೇರೆ ರೀತಿಯಲ್ಲಿ ಆ ದಾಂಪತ್ಯ ಸುಖ ಅನುಭವಿಸ್ಕೊಂಡ್ರೆ ಅವತ್ತು ಒಂದು ರಾತ್ರಿಯಿಂದ ಗಂಡ ಹೆಂಡತಿ ಸಂಪೂರ್ಣವಾಗಿ ಒಂದಾಗ್ಬಿಡ್ತಾರೆ. 25 ವರ್ಷದನ್ನು ಮರೆತು, ಈ ಕಡೆಯವರು ಮರೆತು, ಆಗ ತಾಯಿ, ಅಣ್ಣ, ತಂಗಿ, ಅಕ್ಕ ಎಲ್ಲರಿಗಿಂತಲೂ ಕೂಡ ಹಕ್ಕು ಬಾಧ್ಯತೆಗಳಾಗ್ತಾಳೆ ಅವಳು ಅಂತ ಅಂದಾಗ ಅಲ್ಲಿಂದ ಸುಖ ಹೊಂದಾಣಿಕೆ ಶುರುವಾಗಿರುತ್ತೆ, ಅದು ಮದುವೆ ಆಗುತ್ತೆ. ಅದನ್ನು ಯಾವ್ಯಾವುದೋ ಕಾರಣಕ್ಕೆ ನೀವು ಆಧುನೀಕರಣದಲ್ಲಿ ಬಿಟ್ಬಿಟ್ಟು ಈಗ ರಿಸೆಪ್ಷನ್ನು ಮೊದಲೇ ಡೇಟಿಂಗು ಮಾಡಿ ಮದುವೆ ಆದಮೇಲೆ ಫಸ್ಟ್ ನೈಟ್ಗೆ ಅರ್ಥ ಇದೆಯಾ? ಅವತ್ತು ಚಕ್ಲಿ ಕೋಡ್ಬಳೆ ಎಲ್ಲ ಇಟ್ಟು ನಮ್ಮನ್ನೆಲ್ಲ ರೇಗಿಸಿ ಹುಡುಗನ ರೇಗಿಸಿ ಒಳಗೆ ಕಳಿಸೋರು, ಹುಡುಗಿನ ರೇಗಿಸಿ ಒಳಗೆ ಕಳಿಸ್ತಕ್ಕಂಥದ್ದು ಬೆಳಗ್ಗೆ ತಕ್ಕ ಅದ್ರದ್ದು ಒಂದು ಜಾಗರಣೆ ಆಗ್ತಿತ್ತು. ಅದು ಪದ್ಧತಿನೇ ಆ ರೀತಿ ಇತ್ತು. ಇದಾಗಬೇಕಾಗಿದೆ, ಈ ಸಂಸಾರದಲ್ಲಿ ಇದಾಗಬೇಕಾಗಿದೆ, ಒಂದಾಗಬೇಕಾಗಿದೆ, ದೈಹಿಕವಾಗಿ ಅವ್ರು ಒಂದಾಗಬೇಕಾಗುತ್ತೆ ಅನ್ನೋ ಥರದಲ್ಲಿ ಮಾಡ್ತಿದ್ದು. ಹೋಗಿರೋದು ಯಾತಕ್ಕೆ ಅಂತಂದರೆ ಇವತ್ತಿನ ಈ ಆಧುನಿಕ ಯುಗದಲ್ಲಿ ದಾಂಪತ್ಯದಲ್ಲಿ ಈ ಥರದ್ದು ಆಗಿರೋದ್ರಿಂದ ಡೈವರ್ಸ್ಗಳು ಜಾಸ್ತಿ ಆಗ್ತಿರೋದು, ಬಿಟ್ಟು ಹೋಗ್ತಿರೋದು ಜಾಸ್ತಿ ಆಗ್ತಿರೋದು. ಮೊದಲನೇ ರಾತ್ರಿ ಅಗತ್ಯ ಇಲ್ಲ, ಈಗ ಯಾವತ್ತೂ ಆಗೋಗಿರುತ್ತೋ ಅನ್ಕೋತೀರಿ, ಸುಮ್ಮನೆ ಮಾಡಬೇಕಾಗಿದೆ ನಾವು ನೀವು ಅಡ್ಜಸ್ಟ್ ಮಾಡ್ಕೊಂಡು. ಅಡ್ಜಸ್ಟ್ ಅಂತ ಹೇಳಿದೆ. ಅಡ್ಜಸ್ಟ್ ಯಾಕಾಗುತ್ತೆ ಅಂದರೆ ಅವತ್ತು ಇವತ್ತು ಇನ್ನು ಬೇಕಾದಷ್ಟು ಇದ್ದಾವೆ. ನಮ್ಮ ದೇಶದಂಥ ಪದ್ಧತಿಗಳಲ್ಲಿ ವಿದೇಶಕ್ಕೆ ಹೋಲ್ಸೋಕ್ಕಾಗೋದಿಲ್ಲ ಇದನ್ನೆಲ್ಲನೂ. ನಮ್ಮಲ್ಲಿ ಹೋಲಿಸಿದಾಗ ಇದು ಕೂಡು ಕುಟುಂಬ, ಜಂಟಿ ಕುಟುಂಬ, ಒಟ್ಟು ಕುಟುಂಬದಲ್ಲಿದ್ದಾಗ ಒಬ್ಬ ಯಜಮಾನಿಕೆ ಬೇಕಾಗುತ್ತೆ, ಅವನ ಮಾತು ಕೇಳಬೇಕಾಗತ್ತೆ. ಹಾಗಂದಾಕ್ಷಣಕ್ಕೆ ಇವ್ರಿಗೆ ಫ್ರೀಡಮ್ ಇಲ್ಲ ಅಂತ ಯಜಮಾನ್ಯ ಫ್ರೀಡಮ್ ಮಾಡಿಕೊಡ್ತಿದ್ದ. ಅವನೇ ಕೊಟ್ಟು ಗಿಟ್ಟು ಹಾಕೊಂಡು ಅವ್ನು ಹೆಂಡ್ತಿನ ಕರ್ಕೊಂಡು ಅವನು ಹನಿಮೂನ್ಗೆ ಹೋಗ್ಬಿಡೋನು, ಬೇರೆ ಕಾರಣ ಇಟ್ಕೊಂಡು ಸಂತೆಗೆ ಹೋಗಿ ಬರೋಣ ಬಾ, ಸ್ವಲ್ಪ ನನಗೆ ಹೆಲ್ಪ್ ಆಗುತ್ತೆ ನೀನು ಬಾ ಅಂತ ಹೇಳ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋಗ್ಬಿಡೋರು. ಮನೇಲಿ ಅವಾಗ ಇಬ್ಬರೇ ಇರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಡ್ತಿದ್ರು ಅವರೇ. ನಿನ್ನೆ ತಪ್ಪಾಗ್ತಾ ಇದೆ, ಇದು ಹೆಚ್ಚು ಕಡಿಮೆ ಆಗೋದು ಬೇಡ ಅಂತ ಇದು ಪದ್ಧತಿ ನಡ್ಕೊಂಡು ಬಂದಿರೋದು. ಅದರಿಂದಲೇ ಅವತ್ತು ಆ ರಾಜ ರುಚಿಂದ ಇವ್ರು ಹೇಳಿದ್ರು, ಅದಕ್ಕೋಸ್ಕರ ಹೊಂದಾಣಿಕೆ, ಯಾವುದಕ್ಕೋ ಹೊಂದಾಣಿಕೆ ಮಾಡಿ ದಾಂಪತ್ಯ ಮಾಡಿದ್ರೆ ಬಿಟ್ಟೋಗ್ದಂಗೆ. ಅದು ಯಾವುದೇ ಕಾರಣ ಇರ್ಬೋದು, ಅನುಸರಣೆ ಇರ್ಬೋದು, ಅಡ್ಜಸ್ಟ್ಮೆಂಟ್ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು. ನಮ್ಮಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಆಯಿತು 1968-69 ಹೇಳ್ತಿರೋದು. ನಮ್ಮ ತಂದೆ ತಾಯಿದ್ರು ಸಣ್ಣ ರಾಜಕೀಯದಲ್ಲಿದ್ದರು, ನನ್ನ ಅನಕ್ಷರಸ್ಥೆ ನಮ್ಮ ತಾಯಿ. ಆಗ ಚುನಾವಣೆ ಬಂದಾಗ ನಮ್ಮಪ್ಪ ಭಾಳ ಕಠಿಣವಾದ ವ್ಯಕ್ತಿ, ಒಂದು ಸ್ವಲ್ಪ ಸಿಟ್ಟು, ಯಾರು ಪ್ರೀತಿಸುವಂಥ ಸ್ಥಿತಿಲಿ ಇರಲಿಲ್ಲ ವಾತಾವರಣವನ್ನು. ಆದರೆ ಅವ್ರ ಹೆಂಡತಿ ನಮ್ಮಮ್ಮ ತಿಮ್ಮಮ್ಮ ಊರವರೆಲ್ಲ ಪ್ರೀತಿಸುವಂಥವ್ರು, ದಾಸೋಹ ಮಾಡ್ತಿದ್ರು, ಹೆರಿಗೆ ಹೋಗ್ತಿದ್ರು, ಏನೇನೋ ಮಾಡ್ಕೊಂಡು ಪ್ರೀತಿ ಇತ್ತು. ಚುನಾವಣೆ ಬಂದ ಕ್ಷಣಕ್ಕೆ ಈ ಸತಿ ನರಸಿಂಹಯ್ಯನವ್ರನ್ನ ಸೋಲಿಸ್ಲೇಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿಬಿಟ್ರು. ಗಂಡ ಹೆಂಡತಿ ಭಾಳ ಏನು ಕೂತು ಭಾಳ ಅನ್ಯೋನ್ಯವಾಗಿ ಈಗಿನ ಕಾಲದವ್ರು ಅವ್ರೇನು ಮಾತಾಡ್ತಿರೋ ಅಲ್ಲಿಂದಲ್ಲ ಬಾಗಿಲಿಂದ ಬರಲಾ ಹೋಗ್ಲಾ ಅಂದ್ಕೊಂಡವ್ರೆ ನಮ್ಮ ಅಪ್ಪ ಅಮ್ಮ. ಅದನ್ನು ಯಾಕೆ ಗೊತ್ತಾಯ್ತೋ ಏನು ಗೊತ್ತಿಲ್ಲ, ನಮ್ಮಮ್ಮ ನಮ್ಮ ತಂದೆಯವ್ರನ್ನ ಕರೆದು ಮೆತ್ತಗೆ ಮಾತಾಡಿ, ಸಿಟ್ಟು ಎಲ್ಲ ಬಿಡಿ, ನಿಮಗೆ ನೀವು ಅನುಕೂಲ ಆಗುತ್ತೆ, ಅವಮಾನ ಆಗುತ್ತೆ, ಮರ್ಯಾದೆ ಹೋಗುತ್ತೆ, ನಾನು ನಿಂತ್ಕೊಂತೀನಿ ಸುಮ್ಮನಿರಿ ಅಂತ ಹೇಳಿದ್ರು. ಆ ಕಾಲದಲ್ಲಿ ನಡೆದಿದ್ದ ಘಟನೆ ಇದು. ಹೌದಾ ಅಂತ ಇವರು ಸಿಟ್ಟು ಬಂದರೂ ಕೂಡ ಸುಮ್ಮನಾದರು. ಈ ಎಮ್ಮನಿಗೆ ಎಷ್ಟು ಇತ್ತು ಅಂದರೆ ಅವಿರೋಧವಾಗಿ ಆಯ್ಕೆ ಮಾಡೋ ಲೆವೆಲ್ಗಿತ್ತು ಜನ ಎಲ್ಲ. ಇವ್ರನ್ನ ವಿರೋಧವಾಗಿ ಸಂಪೂರ್ಣ ತಿರಸ್ಕಾರ ಮಾಡೋ ಸ್ಥಿತಿಲಿತ್ತು ನಡೆದಿದ್ದು. ಆಮೇಲೆ ಚುನಾವಣೆನೂ ಆಗೋಯ್ತು, ಸಿಟ್ಟಲ್ಲೇ ನಮ್ಮ ಅಪ್ಪ ಒಪ್ಕೊಂಡ್ರು, ತಂಪಿಂಗ್ ಮೆಜಾರಿಟಿಲಿ ಅಮ್ಮ ಗೆದ್ದರು. ನಾಮಿನೇಷನ್ ಮಾಡ್ಕೊಳ್ಳೋಕೆ 2 ಜಾಗ ಇತ್ತಲ್ಲಿ. ಅಮ್ಮನೇ ಚೇರ್ಮನ್ ಆದರು. ತುಂಬ ಹೆಸರು ಮಾಡಿಬಿಟ್ಟಿದ್ರಲ್ಲ, ಅದನ್ನು ಮಾಡಿಸ್ಕೊಂಡ್ರೆ ಅವರೇ ನಮ್ಮಮ್ಮನೇ ಚೇರ್ಮನ್ ಆಗೋ ಥರದಲ್ಲಿ. ಚೇರ್ಮನ್ನು ಆದಮೇಲೆ 1 ತಿಂಗಳು ಆಗ್ತಿದ್ದಂಗೆ ಆರೋಗ್ಯದ ಕಾರಣ ನೆಪ ಒಡ್ಡಿ ನಾಮಿನೇಷನ್ ಮಾಡುವಾಗ ಗಂಡನ್ನ ನಾಮಿನೇಷನ್ ಮಾಡಿದ್ರು. ಆಮೇಲೆ ರಾಜೀನಾಮೆ ಕೊಟ್ಟರು, ಚೇರ್ಮನ್ಗಿರಿಗೂ ಕುಂಡ್ರಿಸಿದ್ರು ತಾಯಿ. ಇದನ್ನ ಏನು ಹೇಳ್ತೀರಾ, ಯಾವ ಕಾಲದ್ದು ಅಂತ ಹೇಳ್ತೀರಪ್ಪ ಇದನ್ನು? ಇದು ನಮ್ಮಪ್ಪ ಅಮ್ಮ ತಿಮ್ಮಮ್ಮ ನರಸಿಂಹಯ್ಯ ಅನ್ನೋದು ದಾಖಲೆಯಲ್ಲಿದೆ ಇವತ್ತಿನ ದಿವಸ. ಚೇರ್ಮನ್ನು ಮಾಡಿದ್ಮೇಲೆ ಊರವ್ರಿಗೆಲ್ಲ ಗೊತ್ತಾಯ್ತು, ಯಮ್ಮ ಎಂಥ ಪಟ್ಟಿಂಗ್ ಹೆಂಗ್ಸಪ್ಪ ಅಂತ ಅಂದ್ಬಿಟ್ಟು. ಅಂದರೆ ಅವ್ರೇನು ಕೂತು ಮಾತಾಡ್ತಿರ್ಲಿಲ್ಲ ಆ ಕಾಲದ, ಈ ಕಾಲ ಥರ ಪಿತೂರಿ ಮಾಡ್ತಿರಲಿಲ್ಲ. ಪ್ರೀತಿ ಗಳಿಸಿ ಇದ್ದಂದ್ರೆ ಆ ಪ್ರೀತಿ ಬಾಂಧವ್ಯ ಇರುತ್ತಲ್ಲ, ಅದೇ ಇದು ಗಂಡ ಹೆಂಡತಿಗೆ ಭಾಳ ಅನ್ಯೋನ್ಯ ಪ್ರೀತಿ. ಏನು ಅಂತ ಅಂದರೆ ಇದೇನೇನು, ಅವತ್ತಿನ ನಮ್ಮ ತಂದೆ ತಾಯಿಯವ್ರಿಗೆ 5 ಜನ ಮಕ್ಕಳಾದವು. ನೀವು ಹೇಳಿದ್ದು ಈ ಥರದ್ದು ಏನೂ ಇರಲಿಲ್ಲ, ವೆಡ್ಡಿಂಗ್ ಆನಿವರ್ಸರಿ ಇರಲಿಲ್ಲ, ಯಾವ ಆನಿವರ್ಸರಿ ಇರಲಿಲ್ಲ, ಎಲ್ಲ ಕಂಪ್ಲೀಟ್ ಆಯ್ತು. ಇವತ್ತಿನ ವೆಡ್ಡಿಂಗ್ ಆನಿವರ್ಸರಿ ಅಂತ ಹೇಳಿದ್ರಲ್ಲ ನೀವು, ಭಾಳಷ್ಟು ಅವೆಲ್ಲ ಟೈಮ್ ಪಾಸಿಗೆ ಮಾಡೋದ್ರಿ. ಸಿಕ್ಕಾಬಟ್ಟೆ ಕೊಬ್ಬಿಗೆ ಮಾಡೋದು, ದುಡ್ಡಿದೆ ಅಂತ ಮಾಡೋದು, ದೌಲತ್ತಿಗೆ ಮಾಡೋದಾಗಿದೆ. ಅದು ಯಾವುದು ಕೂಡ ಬಾಂಧವ್ಯ ಅಭಿಮಾನದಿಂದ ಮಾಡ್ತಕ್ಕಂಥದ್ದೆಲ್ಲ ತೋರಿಸ್ಕೊಳ್ಳೋಕ್ಕೋಸ್ಕರ. ನಾನು ಇಷ್ಟು ಜೋರಾದ ಇಂಥ ಹೋಟ್ಲಲ್ಲಿ ನಿಮ್ಮನ್ನು ಮಾಡಿದೆ, ನಾನು ಇಂಥ ಹೋಟ್ಲಲ್ಲಿ ರಿಸೆಪ್ಷನ್, ನಾನು ಇಂಥ ಚೀಫ್ ಮಿನಿಸ್ಟರ್ನ ಕರೆದೆ, ಇದು ಯಾವುದೂ ಇರಲಿಲ್ಲ. ಆ ಊರಿನವ್ರನ್ನೆಲ್ಲ ಕರೆದು ಊಟ ಹಾಕೋದೇ ಒಂದು ಹಬ್ಬ ಆಗ್ತಿತ್ತೆ ಹೊರತು ಗಂಡ ಹೆಂಡತಿ ವೆಡ್ಡಿಂಗ್ ಆನಿವರ್ಸರಿ ಅವತ್ತು ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ದಾಂಪತ್ಯ ಜೀವನ ಇವತ್ತು ಇಲ್ಲವೇ ಇಲ್ಲ. ನೀವು ಸುಮ್ಮನೆ ಹೇಳೋದಂತೂ ಭಾಳ ಚೆನ್ನಾಗಿ ಹೇಳ್ತಾರೆ, ನಿಮ್ಮದೇ ಜೀವನಗಳನ್ನ ಪೂರ್ತಿ ಅವಲೋಕನ ಮಾಡ್ಕೊಳ್ಳಿ ಗೊತ್ತಾಗುತ್ತೆ. ಇವತ್ತು ನಾವು ಹೇಳ್ತಿರೋದು ಫಸ್ಟ್ ನೈಟ್ ಅನ್ನತಕ್ಕಂಥ ಪ್ರಾಮುಖ್ಯತೆ, ವೆಡ್ಡಿಂಗ್ ಆನರ್ಸ್. ಅವತ್ತು ಅಮೇರಿಕದಲ್ಲೆಲ್ಲ ಮಾಡ್ಕೋತಾರೆ ಅಂತಾರಲ್ಲ, ಅವ್ರ ಊರಿಗೆ ಬರೋಕ್ಕಾಗಲ್ಲ ಇಲ್ಲಿ.
ಅಲ್ಲಿ ವಾರಕ್ಕೆ ಒಂದು ದಿವಸ ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಕೆಲಸ ಮಾಡ್ಕೊಂಡು ದುಡಿಬೇಕಾದ ಪರಿಸ್ಥಿತಿ, ಸಿಕ್ಕೋ ಒಂದು ಭಾನುವಾರ ಕಸ ಗುಡಿಸ್ಬೇಕಾಗತ್ತೆ, ಇನ್ಯಾವತ್ತೋ ಒಂದು ದಿವಸ ವೆಡ್ಡಿಂಗ್ ಆನಿವರ್ಸರಿ ಕಾಲ ಕಳಿಯೋಕೆ ಹೋಗೋದು, ದುಡ್ಡು ಖರ್ಚು ಮಾಡೋಕ್ಕೆ ಹೋಗೋದು, ಮರೆಯೋಕ್ಕೆ ಹೋಗೋದು, ಅವ್ರ ನೋವುಗಳನ್ನ ಗಂಡ ಹೆಂಡತಿ ಜಗಳ ಮರೆಯೋಕ್ಕೆ ಹೋಗೋದು, ಅಷ್ಟೇ ಆಗ್ತಿರ್ತಕ್ಕಂಥದ್ದು. ಅಪ್ಪ ಅಮ್ಮದಿರ್ಗೂ ವೆಡ್ಡಿಂಗ್ ಆನಿವರ್ಸರಿ ಅಲ್ಲೇ ಮಾಡ್ತಾರೆ ಅಂದರೆ ಅವ್ರು ಬಿಟ್ಟಿರೋರು ವೃದ್ಧಾಶ್ರಮದಲ್ಲಿ, ಇಲ್ಲಿ ಬೆಂಗಳೂರಿನಲ್ಲೋ ಮೈಸೂರಿನಲ್ಲೋ ಎಲ್ಲೋ ವೃದ್ಧಾಶ್ರಮದಲ್ಲಿ ಬಿಟ್ಟಿರ್ತಾರೆ ಅಪ್ಪ ಅಮ್ಮನ್ನ, ದುಡ್ಡು ಕಳಿಸ್ತಾರೆ, ಇಲ್ಲವರು ಹೊಂಚ್ಕೊಳ್ಳಿ ಸ್ವೀಟ್ ತಿನ್ಕೊಳ್ಳಿ ಅಂತ. ಇದಾ ಬಾಂಧವ್ಯ? ಇದಲ್ಲ. ಆ ಜಂಟಿ ಕುಟುಂಬದಲ್ಲಿ ಆಗಿನ ಕಾಲದಲ್ಲಿ ಗಂಡ ಹೆಂಡತಿ ಅಕ್ಷರ ಇರಲಿ ಅಕ್ಷರ ಇರಲಿ, ಅನಕ್ಷರಸ್ಥಿರಲಿ, ಜಗಳ ಆಗಲಿ ಜಗಳ ಆಗದೆ ಇರಲಿ, ನೀವು ಹೇಳ್ದಾಗೆ ದೂರ ದೂರ ಇದ್ದಂಗೆ ಕಾಣಿಸ್ತಿತ್ತಲ್ಲ ಬಾರೆ ಹೋಗಿ ಅನ್ನೋದು ಅಲ್ಲದೆ ಇದ್ರು ಕೂಡ ಅದು ನೀವು ಹೇಳಿದ್ರೆ ಅದು ಬಹುವಚನನೇ ಆ ಕಾಲದಲ್ಲಿ. ಯಾವುದು ಏನು ಅಂದರೆ ಎಂಥ ಬಹುವಚನ ರೀ, ಎಲ್ಲಕ್ಕಿಂತ ಬಹುವಚನ ಅದು ದೊಡ್ಡ. ಏನು ಅಂದರೆ ಇಲ್ಲಿ ನೋಡಿ ಅದೇನಾಯ್ತು ಅಂದರೆ ಒಂದು ಸೌಂಡ್ ಮಾಡಿಬಿಟ್ರು ಗಂಡನ ತಿರುಗಿಸ್ಕೊಳ್ಳೋರು. ಅದು ಏನು ಕೇಳಿಸ್ತಾ ಅರ್ಥ ಆಯ್ತಾ? ಅದ್ರ ಮಗು ಕೈಲಿ ಹೇಳೋರು, ನಿಮ್ಮ ತಾತ ಇದ್ದಾರೆ ನೋಡಮ್ಮ, ಅದೇನೋ ಒಂದು ಕತೆ ಇದು ಹೇಳ್ಬೇಕಾಯ್ತು, ಇಲ್ಲಿದ್ದೀನಿ ಅಂದರೆ ಇವೆಲ್ಲವೂ ಕೂಡ ತಟ್ಟುವಂಥದ್ದು, ಭಾವನೆಗೆ ತಟ್ಟುವಂಥದ್ದು, ತರುತ್ತಾರೆ. ಅದನ್ನು 30-40 ವರ್ಷ ಜೀವನ ಮಾಡಿದ್ದಾರೆ ಅಂದರೆ ಅದನ್ನು ನಾವು ಹೇಳೋದು ದಾಂಪತ್ಯ ಜೀವನ ಅಷ್ಟು ಸುಖವಾಗಿತ್ತು ನಮ್ಮ ಅಪ್ಪ ಅಪ್ಪಂದು. ಅದು ಅದಕ್ಕೆ ನೀವು ಅದನ್ನ ಹೇಳಿದ್ರಲ್ಲ, ಅದರಲ್ಲೂ ಸುಖ ಇತ್ತು, ಅದರಲ್ಲಿ ಸುಖ ಇರಲಿಲ್ಲದ್ರೆ ಯಾರು ಇವತ್ತು ಇಷ್ಟೊಂದು ಜನ ನಾವು ಇರ್ತಿದ್ವ ಇವತ್ತಿನ ದಿವಸ? ಹಾಗಾಗಿ ಇವತ್ತಿಂದು ಅನಿವಾರ್ಯ ಕಾರಣದಿಂದ ವೇಗವಾಗಿದೆ, ಆಮೇಲೆ ಬೇರೆ ಆಗ್ತಕ್ಕಂಥದ್ದಾಗಿದೆ. ಬೇರೆ ಆದಮೇಲೆ ಈಗೋ ಕ್ಲಾಸ್ ನೀನಾ ಈ ಜಗಳ ಆಗ್ತಿರೋದೆಲ್ಲ ನೀವು ನೋಡಿದ್ದೀರಲ್ಲ, ಬಿಡಿಸೋದಕ್ಕೂ ನೀವು ಎಷ್ಟೋ ಪ್ರಯತ್ನ ಮಾಡ್ತಿದ್ದೀರಾ. ವಿದ್ಯಾಭ್ಯಾಸ ಜಾಸ್ತಿ ಆದಂಗೆಲ್ಲ, ಆಧುನಿಕತೆ ಜಾಸ್ತಿ ಆದಂಗೆಲ್ಲ ಅಧ್ವಾನಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಅನಾಹುತಗಳು ಜಾಸ್ತಿ ಆಗ್ತವೆ. ಆ ಕಾಲದಲ್ಲಿ ದಾಂಪತ್ಯ ಜೀವನ ಸುಖವಾಗಿ ಇಲ್ಲ ಅನ್ನೋದು ನಮ್ಮ ವಾದ. ಚೆನ್ನಾಗಿದೆ. ಅವತ್ತು ವ್ಯತ್ಯಾಸ ಹೇಳಿದ್ರಿ. ನನಗೆ ಬೀಚಿಯವ್ರದ್ದೊಂದು ಲೇಖನ ನೆನಪಾಗ್ತಾ ಇದೆ, ಯಾರಿ ನಾಗರಾಜ ಅಂತ ಲೇಖನ, ಯಾವಲೋ PUCಯಲ್ಲಿ ಓದಿದ್ದು. ಗಂಡ ಹೆಂಡತಿ ನಡುವೆ ನಡೆಯೋ ಸಂಭಾಷಣೆ ಇದು. ಗಂಡ ಹೇಳ್ತಾನೆ, ಆಫೀಸಿಗೆ ಲೇಟ್ ಆಗ್ತಿದೆ ಅಂತ ಹೇಳೋ ನಾಗರಾಜ. ಹೆಂಡತಿ, ಟಿಫನ್ ರೆಡಿ ಆಗಿದೆ ಅಂತ ಹೇಳೋ ನಾಗರಾಜ. ಟಿಫನ್ ತಿಂದಾಯ್ತು, ಕಾಫಿ ಬೇಕು ಅಂತ ಹೇಳೋ ನಾಗರಾಜ. ನಾನು ಹೊರಟೆ, ಬರೋ ಸಾಯಂಕಾಲ 5:30 ಆಗುತ್ತೆ ಅಂತ ಹೇಳೋ ನಾಗರಾಜ. 5:30ಗೆ ಬರೋದಕ್ಕೆ ನಾನು ಕಾಯ್ತಾ ಇರ್ತೀನಿ, ಎಲ್ಲಾದರೂ ಹೋಗೋಣ ಅಂತ ಹೇಳೋ ನಾಗರಾಜ ಅಂತ. ಕಡೆಗೆ ಬೀಚಿ, ಯಾರೀ ನಾಗರಾಜ ಅಂದರೆ ತೊಟ್ಲಲ್ಲಿರೋ 6 ತಿಂಗಳ ಮಗು. ಡೈರೆಕ್ಟಾಗಿ ಮಾತಿಲ್ವೇ ಇಲ್ಲ, ಅದ್ರ ಜೊತೆ ಸಂಭಾಷಣೆ ಕಡೆಯವರೆಗೂ ಅವರ ಸಂಭಾಷಣೆಯಲ್ಲೇ ಹೋಲ್ಡ್ ಮಾಡ್ತಾರೆ ಆ ಲೇಖನನ. ಆ ಥರದ ದಿನಗಳೆಲ್ಲ ನೋಡಿದ್ದೀವಿ. ಈಗ ನಾವು ಅದನ್ನೇ ಹೇಳ್ತಾ ಇರೋದು, ಆಗಿನ ಕಾಲದಲ್ಲಿ ಮಧ್ಯೆ ಯಾರಿಗಾರು ಇಟ್ಕೊಂಡು ವ್ಯವಸ್ಥೆ ಮಾಡ್ತಾ ಇದ್ವಿ ಅಂತ. ನಾಗರಾಜ ಅಂತ ನೀವು ಅಂತ ಇದ್ರಲ್ಲ, ಅದೇ ಕೂಡ ಈಗ ಹಾಗಲ್ಲ. ಅವರವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಪ್ರೀತಿ ಇದೆ, ಮುಂದಿನ ಇದ್ರ ಬಗ್ಗೆ ಜ್ಞಾನ ಇದೆ, ಮುಂದಿನ ಭವಿಷ್ಯದ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳಿದ್ರು ಆವಾಗ ಡೈವರ್ಸ್ಗಳು ಜಾಸ್ತಿ ಆಗ್ತಾ ಇರಲಿಲ್ಲ, ಆವಾಗ ಡೈವರ್ಸ್ಗೆ ಅವಕಾಶನೇ ಇರಲಿಲ್ಲ, ಬರೀ ಸಪ್ರೆಸ್ ಆಗ್ತಾಯಿದ್ರು. ಈಗ ಅದಕ್ಕೆ ಅವಕಾಶ ಇದೆ. ನಮಗೂ ನಿಮಗೂ ಹೊಂದಲ್ಲ ಅಂದಮೇಲೆ ಬಿಟ್ಬಿಡೋದು ವಾಸಿ ಅಲ್ವಾ? ಅದಕ್ಕೆ ನೀವು ಪೂರಕವಾಗಿದ್ದೀರಾ, ಬಿಡೋದು ಒಳ್ಳೇದು. ನಾವು ಅದನ್ನೇ ಹೇಳ್ತೇವೆ, ಈಗಿನ ಕಾಲದಲ್ಲಿ ಅದಕ್ಕೆ ಅವಕಾಶ ಇದೆ ಅಂತ. ನಾವು ಹೇಳ್ತಾ ಇರೋದು ಸುಖವಾದ ಜೀವನ ಕಂಡ್ಕೊಳ್ತಾರೆ ಅವರು ಅಂತ. ಯಾರನ್ನು ಸಪ್ರೆಸ್ ಮಾಡೋದಿಲ್ಲ, ಯಾರನ್ನು ಅಲ್ಲಿ ಕೂಡ ಹಾಕೋದಿಲ್ಲ, ಅವರು ಒಳಗಿಂದೊಳಗೆ ಸಹಾಯವಾಗಿ ಮಾಡೋದಿಲ್ಲ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ನನಗೊಂದು ಹಿಂದಿ ಶಾಯರಿ ನೆನಪಾಗ್ತಾ ಇದೆ, ತುಮೆ ಪ್ಯಾರ್ ಕರ್ನಾ ನಹಿ ಆತ. ತುಂಬ ಸರಳವಾಗಿದೆ, ನಿಮ್ಗೆ ಅರ್ಥ ಹೇಳೋದು ನೆಚ್ಚರಿ ಇಲ್ಲ. ತುಮೆ ಪ್ಯಾರ್ ಕರ್ನಾ ನಹಿ ಆತ, ಹಮೆ ಪ್ಯಾರ್ ಕೆ ಶಿವ ಕುಚ್ ನಹಿ ಆತ. ದೋ ಹಿ ತರೀಕೆ ಹೈ ಜಿಂದಗಿ ಜೀನೆಕೆ. ಜೀವನ ನಡೆಸೋಕ್ಕೆ 2 ತರೀಕೆ, ಒಂದು ಪ್ರೀತಿಸೋದು, ಇನ್ನೊಂದು ಪ್ರೀತಿಸದೇ ಇರೋದು. ಏಕ್ ತುಮೇ ಆತಾ ಹೈ, ಏಕ್ ಮುಜೆ ನಹಿ ಆತಾ, ಏಕ್ ತುಮೇ ನಹಿ ಆತಾ, ಏಕ್ ಹಮೆ ನಹಿ ಆತಾ. 2 ಥರ ಇದೆ. ನಿಮಗೆ ಪ್ರೀತಿ ಮಾಡೋಕ್ಕೆ ಬರೋದಿಲ್ಲ, ನನಗೆ ಪ್ರೀತಿ ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ. ಆ 2 ಥರದಲ್ಲಿ ನೀವು ಪ್ರೀತಿ ಇಲ್ಲದೆ ಬದುಕೋಕ್ಕೆ ಇಷ್ಟಪಡ್ತೀರಾ, ನಾವು ಪ್ರೀತಿಯಿಂದ ಬದುಕೋಕ್ಕೆ ಇಷ್ಟಪಡ್ತೀವಿ ಅನ್ನೋದನ್ನು ಆ ಶಾಯರಿ. ನನ್ನ ಶಾಯರಿಯಲ್ಲಿ ಹೇಳೋದಾದರೆ, ನಿಂತು ಬಿಡುತ್ತಿದೆ ನೆನಪಿನ ದೋಣಿ ನೀನಿದ್ದ ಓಣಿಯಲ್ಲಿ. ನಿಂತು ಬಿಡುತ್ತಿದೆ ನೆನಪಿನ ದೋಣಿ ನೀನಿದ್ದ ಓಣಿಯಲ್ಲಿ, ಕಾದು ನಗುತ್ತಿದ್ದೆ ನಾಚಿ ಮುಖ ಮರೆಮಾಚುತ್ತಿದ್ದೆ ನೀ ಹೊದ್ದ ದಾವಣಿಯಲ್ಲಿ. ಕಾದು ನಗುತ್ತಿದ್ದೆ ನಾಚಿ ಮುಖ ಮರೆಮಾಚುತ್ತಿದ್ದೆ ನೀ ಹೊದ್ದ ದಾವಣಿಯಲ್ಲಿ. ನಗುವ ನಾಚುವ ದಾವಣಿ ಉಡುವ ತರುಣಿಯರಲ್ಲಿ ಹುಡುಕುತ್ತಿದೆ ನಾಡು ಓಣಿಯಲ್ಲಿ. ಹುಡುಕುತ್ತಿದೆ ನಾಡು ಓಣಿಯಲ್ಲಿ. ಆಗಿನ ಪ್ರೀತಿ ಚೆನ್ನಾಗಿತ್ತು, ಆಗಿನ ಉಡುಪು ಚೆನ್ನಾಗಿತ್ತು, ಆಗಿನ ನಡೆ ನುಡಿ ಚೆನ್ನಾಗಿತ್ತು, ಆಗಿನ ಸಂಪ್ರದಾಯನೂ ಚೆನ್ನಾಗಿತ್ತು, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಯಶಸ್ಸುಗಳ್ತಾ ಇರೋದು ಈಗಿನ ಕಾಲದಲ್ಲಿ, ಈಗಿನ ಅಡ್ಜಸ್ಟ್ಮೆಂಟ್ನಲ್ಲಿ, ಈಗಿನ ನೇರವಾಗಿ ಬದುಕೋದನ್ನು ಕಲ್ತಿದ್ದಾರೆ. ಮುಂದಿನ ಜೀವನವನ್ನು ಸುಗಮವಾಗಿ ಮಾಡ್ಕೊಳಕ್ಕೆ ದಾರಿ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಇಂದಿನ ಕಾಲವೇ ಚೆಂದ, ಇಂದಿನ ಕಾಲದಲ್ಲೇ ದಾಂಪತ್ಯ ಯಶಸ್ಸು ಕಾಣ್ತಾ ಇದೆ ಅನ್ನೋ ನಮ್ಮ ಮಾತು. ಹೀಗೆ ದಾಂಪತ್ಯದಲ್ಲಿ
ಒಳಿತೂ ಇದೆ ಕೆಡುಕು ಇದೆ. ನಾವು ಹೇಗೆ ತಗೊಳ್ತೀವೋ ಅದ್ರ ಮೇಲೆ ಅದು ಹೋಗುತ್ತೆ. ಆವತ್ತಿನ ದಾಂಪತ್ಯ ಅದೊಂದು ರೀತಿ ಚೆನ್ನಾಗಿತ್ತು. ಇವತ್ತು ಕಾಲ ಕಳೆದಂತೆ ಹುಡುಗರು ಬೆಳೀತಾರೆ, ವ್ಯವಸ್ಥೆಗಳು ಬೆಳೆಯುತ್ತೆ, ಸಮಾಜ ಬೆಳೆಯುತ್ತೆ. ಇವತ್ತಿನ ದಾಂಪತ್ಯ ಈ ಥರ ಇದೆ. ಇವತ್ತಿನವ್ರಿಗೆ ಇದು ಚೆಂದ, ಆವತ್ತಿನವ್ರಿಗೆ ಅದು ಚೆಂದ. ಒಟ್ಟಿನಲ್ಲಿ ಸುಖವಾಗಿದ್ದರೆ ಜಗತ್ತೇ ಚೆಂದ, ಸಮಾಜ ಚೆಂದ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ನಿಮ್ಮ ಅನುಮತಿ ಕೇಳ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯ, ಮತ್ತಷ್ಟು ಹಾಸ್ಯ. ಅಲ್ಲಿಯವರೆಗೆ ನಮಸ್ಕಾರ.